ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಈ ದಿನ ನಾವು ನೋಡೋಣ ನೀಟ್ ಸಂಭವ್ ಕನ್ನಡ ಬ್ಯಾಚ್ ಅಲ್ಲಿ 12th ಸ್ಟ್ಯಾಂಡರ್ಡ್ ಬಾಟ್ನಿ ಪಾರ್ಟ್ ನ ಮೊದಲನೇ ಚಾಪ್ಟರ್, ದಟ್ ಈಸ್ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಇಲ್ಲಿಯವರೆಗೂ ನೀವು 11th ಸ್ಟ್ಯಾಂಡರ್ಡ್ ನ ಎಲ್ಲ ಬಾಟ್ನಿ ಚಾಪ್ಟರ್ಸ್ಗಳನ್ನ ನೋಡಿದ್ದೀರಾ. ನಿಮ್ಮ ಎಲ್ಲ ಕಾನ್ಸೆಪ್ಟ್ಗಳು ಕ್ರಿಸ್ಟಲ್ ಅಂಡ್ ಕ್ಲಿಯರ್ ಆಗಿದೆ. ಅದರಲ್ಲಿ ನಿಮಗೆ ಯಾವುದೇ ಡೌಟ್ ಇಲ್ಲ ಅನ್ನೋದು ನನಗೂ ಗೊತ್ತು, ಮತ್ತೆ ನಿಮಗೂ ಗೊತ್ತು. ಸ್ವಲ್ಪ ಹೆಚ್ಚಿಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ, ಓಲ್ಡ್ ಕ್ವಶನ್ಸ್ ಅಂದ್ರೆ PYQ ಕ್ವಶನ್ಸ್ ಅನ್ನ ಮ್ಯಾಕ್ಸಿಮಮ್ ಸಾಲ್ವ್ ಮಾಡಿ, ಅಲ್ಟಿಮೇಟ್ಲಿ ನಿಮಗೆ ಯಾವ ತರದ ಕ್ವಶನ್ಸ್ಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೀಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಅದನ್ನ ನೀವು ನೋಡಬೇಕು. ಇನ್ನೊಂದ್ಸಲ ನಿಮಗೆಲ್ಲರಿಗೂ ನೆನಪು ಮಾಡಿ ಕೊಡ್ತೀನಿ, ಇದು ನೀಟ್ ಸಂಭವ್ ಕನ್ನಡ ಬ್ಯಾಚ್ ಇದೆಯಲ್ಲ, ಇಲ್ಲಿ ನಾವು ಕ್ರಾಶ್ ಕೋರ್ಸ್ ನಡೆಸ್ತಾ ಇದ್ದೀವಿ. ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಅಂತೂ ನನಗೆ ಇಲ್ಲಿ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇವೊಂದು ನಾನಿಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ NCERT ಯಲ್ಲಿ ಮೆನ್ಷನ್ ಮಾಡಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನಾನು ನಿಮ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಡಿಸ್ಕಸ್ ಮಾಡುವಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನ ಪದೇ ಪದೇಯಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ಳಿ. ಬಿಕಾಸ್ ಈಗ ಎಕ್ಸಾಮ್ ಜಾಸ್ತಿ ದೂರ ಇಲ್ಲ. ಹಾರ್ಡ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಕೌಂಟ್ ಮಾಡಿದ್ದೆ ಆದ್ರೆ ಹಾರ್ಡ್ಲಿ ಅರೌಂಡ್ 1 ಮಂತ್ ನಿಮ್ಮ ಹತ್ರ ಎಕ್ಸಾಮ್ ಇದೆ. ಆ 1 ಮಂತ್ ಅಲ್ಲಿ ಸರಿಯಾಗಿ ನಿಮಗೆ ಗೊತ್ತಿರುವ ಕಾನ್ಸೆಪ್ಟ್ಗಳನ್ನ ರಿವೈಸ್ ಮಾಡ್ಕೊಳ್ಬೇಕಾಗಿದೆ. ಈ ಪೀರಿಯಡ್ ಅಲ್ಲಿ ಯಾವುದನ್ನು ಹೊಸದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲ ನನಗೆ ಆ ಚಾಪ್ಟರ್ ಕವರ್ ಆಗಿಲ್ಲ, ನಾನು ಅದನ್ನು ಒಂದ್ಸಲ ನೋಡ್ಕೊಳ್ತೀನಿ, ಈ ಕಾನ್ಸೆಪ್ಟ್ ನನಗೆ ಗೊತ್ತೇ ಆಗಿಲ್ಲ ಅಂತೇಳಿ ಹೊಸದನ್ನು ಯಾವುದು ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರುವ ಕಾನ್ಸೆಪ್ಟ್ ಅನ್ನ ನೀಟಾಗಿ ರಿವೈಸ್ ಮಾಡ್ಕೊಳ್ಳಿ, ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ನಾನಿಲ್ಲೇನ್ ಡಿಸ್ಕಸ್ ಮಾಡ್ತೀನಲ್ಲ ಅದರಿಂದನೇ ಕ್ವಶನ್ಸ್ ಬರುತ್ತೆ, ಇದು 100% ಗ್ಯಾರಂಟಿ. ಅದಕ್ಕಾಗಿ ನಾನಿಲ್ಲಿ ಏನ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ, ಆ ಕಾನ್ಸೆಪ್ಟ್ ನ ಕ್ವಶನ್ಸ್ಗಳನ್ನ ನೀವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಬೇಕು. ಅದರ ಜೊತೆಗೆ ಈ ಚಾಪ್ಟರ್ ಜೊತೆಗೆ ಪ್ರತಿಯೊಂದು ಚಾಪ್ಟರ್ ಜೊತೆಗೆ ನಾನು DPP ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ DPP ಕ್ವಶನ್ಸ್ಗಳನ್ನು ನೋಡ್ಕೊಳ್ಳಿ. ಮತ್ತೆ ಆ DPP ಕ್ವಶನ್ಸ್ಗಳು ನಿಮಗೆ ನನ್ನ PW ಆ್ಯಪ್ ಅಲ್ಲಿ ಸಿಗುತ್ತೆ. ಅಲ್ಲಿಂದ ನೀವು DPP ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಬಹುದು, ಪ್ರಾಕ್ಟೀಸ್ ಮಾಡಬಹುದು. ಇಲ್ಲ ನಾನು ಅದನ್ನೆಂತಕ್ಕೆ ಮಾಡಲಿ, ಇದನ್ನೆಂತಕ್ಕೆ ಮಾಡಲಿ, ಅದು ಆಗಾಯ್ತು ಇದು ಹೀಗಾಯ್ತು ಅಂತ ರೀಸನ್ ಹೇಳ್ತಾ ಕೂತ್ರೆ ನಿಮ್ಮ ಎಕ್ಸಾಮ್ ರಿಸಲ್ಟ್ ಕೂಡ ರೀಸನ್ ಆಗೇ ಬರುತ್ತೆ. ಅದಕ್ಕಾಗಿ ಇರೋ ಟೈಮ್ ಅನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಅದು ಇದು ಅಂತ ಹೇಳ್ತಾ ಕೂಡ್ರು ಬದಲಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಒಳ್ಳೇದಾಗುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಇವತ್ತಿನ ಈ ಚಾಪ್ಟರ್ ಅಲ್ಲಿ ಏನೇನು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಬೇಕಾಗಿದೆ ನೋಡಿ. ಫಸ್ಟ್ ನಾವು ನೋಡೋಣ ಮೊದಲು ಲೈಫ್ ಸ್ಪ್ಯಾನ್ ಅಂದ್ರೆ ಏನು, ದೆನ್ ಅದರ ಜೊತೆಗೆ ಅಸೆಕ್ಸುವಲ್ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್, ದೆನ್ ವೇರಿಯಸ್ ಡಿಫ್ರೆಂಟ್ ಇವೆಂಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಲೈಕ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್, ಫರ್ಟಿಲೈಸೇಷನ್ ಇವೆಂಟ್ ಮತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್, ಅವುಗಳಲ್ಲಿ ಮತ್ತೆ ಏನೇನು ಸಬ್ ಸ್ಟೇಜಸ್ ಬರುತ್ತೆ ಆ ಎಲ್ಲ ಪಾರ್ಟ್ ಅನ್ನು ನಾವು ನೋಡೋಣ. ಸ್ಪೆಷಲಿ ಈ ಚಾಪ್ಟರ್ ಅಲ್ಲಿ ನಾನು ಬಾಟ್ನಿ ಪಾರ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಈ ರೀತಿ ತಿಳ್ಕೊಳ್ಬೇಡಿ ಇದರಲ್ಲಿ ಝುವಾಲಜಿ ಪಾರ್ಟ್ ಕೂಡ ಕವರ್ ಆಗ್ತಾ ಇದೆ. ಇಲ್ಲ, ನಾನು ಈ ಚಾಪ್ಟರ್ ಅಲ್ಲಿ ಬಾಟ್ನಿ ಪಾರ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ 1 by 1 ನೋಡೋಣ. ಫಸ್ಟ್ ನೋಡೋಣ ಇಂಟ್ರೊಡಕ್ಷನ್ ಫಾರ್ ದಟ್. ಅದರಲ್ಲಿ ಸ್ಪೆಷಲ್ ಆಗಿ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ, ದಟ್ ಇಸ್ ಎ ಲೈಫ್ ಸ್ಪ್ಯಾನ್. ಲೈಫ್ ಸ್ಪ್ಯಾನ್ ಏನಿದೆ ಇದನ್ನ ನೋಡೋಣ. ಲೈಫ್ ಸ್ಪ್ಯಾನ್ ಅಂದ್ರೆ ಏನು? ಇಟ್ ಇಸ್ ಎ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್ ಆಫ್ ಎನ್ ಆರ್ಗಾನಿಸಮ್. ಲೈಫ್ ಸ್ಪ್ಯಾನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್ ಆಫ್ ಎನ್ ಆರ್ಗಾನಿಸಮ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಮತ್ತೆ ಈ ಲೈಫ್ ಸ್ಪ್ಯಾನ್ ಇದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದನ್ನ ನೆನಪಿಟ್ಕೊಳ್ಳಿ. That is, a lifespan is not necessarily correlated with the body size of an organism. Illide nodi, second point. Lifespan is not necessarily correlated with body size of an organism. Organism body size ಜೊತೆಗೆ ಲೈಫ್ ಸ್ಪ್ಯಾನ್ ಏನು ಸಂಬಂಧ ಇಲ್ಲ. ಅಲ್ಲಿ ಹೇಗೆ ಈ ರೀತಿ ಕನ್ಸಿಡರ್ ಮಾಡುವಾಗಿಲ್ಲ. ಬಾಡಿ ಸೈಜ್ ದೊಡ್ಡದಾದ್ರೆ ಅಲ್ಲಿ ಲೈಫ್ ಸ್ಪ್ಯಾನ್ ಹೆಚ್ಚಿಗೆ ಇರುತ್ತೆ, ಬಾಡಿ ಸೈಜ್ ಚಿಕ್ಕದಾಗಿದ್ರೆ ಅದರ ಲೈಫ್ ಸ್ಪ್ಯಾನ್ ಕಡಿಮೆ ಇರುತ್ತೆ. ಈ ರೀತಿ ಏನು ಅಲ್ಲಿ ಸಂಬಂಧವಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದ ಲೈಫ್ ಸ್ಪ್ಯಾನ್ ಈಸ್ ನಾಟ್ ನೆಸೆಸರಿಲಿ ಕೋರಿಲೇಟೆಡ್ ವಿತ್ ದಿ ಸೈಜ್ ಆಫ್ ಅನ್ ಆರ್ಗ್ಯಾನಿಸಮ್. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇವನ್ ಸೇಮ್ ಎಕ್ಸಾಂಪಲ್ NCERT ಯಲ್ಲೂ ಕೊಟ್ಟಿದ್ದಾರೆ. ಅದೇ ಎಕ್ಸಾಂಪಲ್ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ, ದಟ್ ಇಸ್ ಎ crow and parrot are not very different yet in their lifespan.
shows wide means they shows the means they, with size wise both they are almost same. That is a crow and parrot. The size of the crow and parrot, they are almost same size, but they show the lot of difference with respect to their lifespan. Crow ಮತ್ತೆ parrot ಬಾಡಿ ಸೈಜ್ ನೋಡಿದ್ದೆ ಆದ್ರೆ ಎರಡೂದರ ಬಾಡಿ ಸೈಜ್ ಆಲ್ಮೋಸ್ಟ್ ಸೇಮ್ ಸೈಜ್ ಇದೆ, ಬಟ್ ಇಫ್ ಯು ಸಿ their lifespan, Indian crow it having almost 14 to 15 years lifespan, and ಅದೇ parrot ನೋಡಿದ್ದೆ ಆದ್ರೆ almost it will survive for 140 years. 15 years ಮತ್ತೆ 140 years ಗೆ ಎಲ್ಲಿಂದ ಎಲ್ಲಿ ಡಿಫರೆನ್ಸ್? Crow it survives for 14 to 15 years and parrot will survive for 140 years, but both they have almost same size. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. That is a usually size of that is a mango tree and peepal tree. If you see the large crown of the mango tree and peepal tree, almost it is the same, but both they have lot of difference with the lifespan. ಎರಡೂದರ ಲೈಫ್ ಸ್ಪ್ಯಾನ್ ಬಹಳಷ್ಟು ಡಿಫ್ರೆನ್ಸ್ ಇದೆ. ಮ್ಯಾಂಗೋ ಟ್ರೀ ಇಟ್ ಮೇ ಸರ್ವೈವ್ ಅಪ್ ಟು ದಿ 250 years, ಅಂಡ್ ದ ಸೇಮ್ ಕೇಸ್ ಪೀಪಲ್ ಟ್ರೀ ಇದೆಯಲ್ಲ, ಇಟ್ ಹ್ಯಾವ್ ದಿ ಅಬಿಲಿಟಿ ಟು ಸರ್ವೈವ್ ಫಾರ್ 2500 years. ನೋಡಿ, ಆಲ್ಮೋಸ್ಟ್ ಎರಡು ಸೇಮ್ ಸೈಜ್ ಇದೆ, ಬಟ್ ಅಲ್ಲಿ ಲೈಫ್ ಸ್ಪ್ಯಾನ್ ಅಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಇದೆ. ದೆನ್ ನೆಕ್ಸ್ಟ್ ನಾವು ನೋಡ್ಬೇಕಾಗಿದೆ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಂದ್ರೆ ಏನ್ ನೋಡಿ. How to define this reproduction? Reproduction is defined as it is a biological process. Reproduction ಇದೆಯಲ್ಲ, ಇದು biological process ಇದೆ, in which the organism gives rise to young ones or offsprings of their own kind or similar kind of itself. The production of young ones. The organisms gives rise to offsprings or young ones similar to itself, of their own kind. So that we can say ಅದನ್ನ reproduction ಅಂತ ಹೇಳ್ತೀವಿ. And during the reproduction, how many organisms are participated? Reproduction ಅಲ್ಲಿ how many parental organisms are participated? On the basis of that, the reproduction is categorized into two types. The reproduction is mainly categorized into two types, and the two types of reproduction are, one is asexual reproduction and one more is sexual reproduction. There are mainly two types of reproduction. One is asexual reproduction and another one is a sexual reproduction. Asexual reproduction, usually here it is a generally uniparental and there is a no fusion of male and female gametes. Asexual reproduction ಏನಾಗುತ್ತೆ, ಅದು ಜನರಲಿ ಯುನಿಪೇರೆಂಟಲ್ ಇರುತ್ತೆ and there is a no fusion of male and female gametes. ಅದೇ ಸೇಮ್ ಟೈಮ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನೋಡಿದ್ದೆ ಆದ್ರೆ where strictly the fusion of male and female gametes will take place. In the sexual reproduction, strictly there is a fusion of male and female gametes will take place. So ನೋಡಿ ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ asexual and sexual reproduction ನೋಡ್ತಾ ಹೋದ್ರೆ, asexual and sexual reproduction ನೋಡಿ, what are the differences here? Asexual and sexual reproduction. Generally asexual reproduction ಇದೆ, ಇದು ಯುನಿಪೇರೆಂಟಲ್ ಇರುತ್ತೆ, ಇಟ್ ಇದೆ ಯುನಿಪೇರೆಂಟಲ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ, ಇದು ಬೈಪೇರೆಂಟಲ್ ಇದೆ. Sexual reproduction is biparental or rarely it may be uniparental also. Rarely uniparental. ಯಾವಾಗ ಯುನಿಪೇರೆಂಟಲ್ ಇರುತ್ತೆ, if the parent is bisexual. Bisexual parental ಇದ್ರೆ ಅದು ಯುನಿಪೇರೆಂಟಲ್, ಅಂದ್ರೆ ಒಂದೇ ಆರ್ಗಾನಿಸಮ್ ಇದೆ ಬಟ್ ಬೋತ್ ದಿ ಸೆಕ್ಸಸ್ ಆರ್ ಪ್ರೆಸೆಂಟ್ ಇನ್ ದಿ ಸೇಮ್ ಆರ್ಗಾನಿಸಮ್. ಸೊ ಅವಾಗ ಅದು ಯುನಿಪೇರೆಂಟಲ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಇಲ್ಲಿ ದ ಫಾರ್ಮ್ಡ್ ಆಫ್ಸ್ಪ್ರಿಂಗ್ಸ್ ಆರ್ asexual reproduction. ಆಫ್ಸ್ಪ್ರಿಂಗ್ ಕಿಂತ ಮುಂಚೆ ಇಲ್ಲಿ ಏನಾಗೋದು, ಹಿಯರ್ there is a no gametic fusion. ಗ್ಯಾಮೆಟ್ ಫಾರ್ಮೇಶನ್ ಆಗ್ಬಹುದು ಬಟ್ ಅಲ್ಲಿ ಗ್ಯಾಮೆಟಿಕ್ ಫ್ಯೂಷನ್ ಇರೋದಿಲ್ಲ. ನೋ ಗ್ಯಾಮೆಟಿಕ್ ಫ್ಯೂಷನ್, no gamete fusion, but here the gametic fusion is present. Plus anta ಮಾಡ್ತಾ ಇದೀನಿ, there is a gametic fusion is present here. Then ಇಲ್ಲಿ ನೋಡಿ, here usually the after the means asexual reproduction ya offsprings formation ಆಗುತ್ತಲ್ಲ, the offsprings are clones ಇರುತ್ತೆ. Here offsprings are clones. Clones are nothing but they are the formed offsprings are
morphologically and genetically they are similar among themselves along with the parents. Almost morphologically ಮತ್ತೆ genetically similar ಆಗದೆ ಇದ್ರು genetically ಅಂತೂ ಅವು ಸಿಮಿಲರ್ ಆಗೇ ಇರುತ್ತೆ. So the formed offsprings are the clones ಇರುತ್ತೆ. But here the formed offsprings are the variants. They are the variants produce ಆಗಿರುತ್ತೆ. The formed offsprings are variants. Usually asexual reproduction ಇದೆಯಲ್ಲ, it will follow mitosis cell division. Sexual reproduction ಇದು mitosis ಮತ್ತೆ meiosis ಎರಡೂ ಫಾಲೋ ಆಗುತ್ತೆ ಇಲ್ಲಿ. Mitosis and meiosis cell division ಎರಡೂ ಕೂಡ ಫಾಲೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋಣ, ಯೂಶಲಿ ಇನ್ ದಿ asexual reproduction here it is a very simple and rapid process. It is a simple and very rapid process of multiplication, and here the sexual reproduction is slow, elaborate and complex. Slow, elaborate and complex process. It is a slow, elaborate and complex process. Asexual reproduction is very common in lower organisms. Even certain higher organisms also show the asexual reproduction. And sexual reproduction is very common in higher organisms like higher plants and higher animals, where the sexual reproduction is very commonly occurs. So idayitu the differences between asexual and sexual reproduction. Reproduction ಇದೆಯಲ್ಲ, the reproduction is mainly depends on habitat of organism, then internal physiology. Not only that, even external factors, external environmental factors like light, availability of nutrient, all these. So these are the certain important factors which play important role in the reproduction, which decides, which are responsible how the organisms will reproduce. Which decides how the organisms will reproduce. Among these, if you consider, if your organism reproducing both asexually and sexually, ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಇದೆ ಅದು asexually reproduction ಮಾಡ್ತಾ ಇದೆ ಮತ್ತೆ sexual reproduction ಕೂಡ ಮಾಡ್ತಾ ಇದೆ. In certain cases, if the organism reproducing both asexually and sexually, in such cases we can say during the favorable environmental condition, okay, during the favorable environmental condition, the organisms will reproduce by asexual method. And during the onset of unfavorable condition, the organism switches itself from asexual to sexual reproduction. Avaga during the onset of unfavorable condition bandre, avaga the asexually reproducing organism, they switches themselves to the sexual reproduction, because sexual reproduction alli parental care ಆಗ್ತಾ ಇರುತ್ತೆ. Sorry, usually in the sexual reproduction the parental care ಆಗ್ತಾ ಇರುತ್ತೆ, and parents they will take care of their young ones, young organs na care ಮಾಡ್ತಿರುತ್ತೆ. So therefore chances of survivability is very high in the sexual reproduction. ಇದಾಯ್ತು about the asexual and sexual reproduction. Next ನೋಡೋಣ one by one detail asexual reproduction. ನೋಡಿ ಇಲ್ಲಿ asexual reproduction ಅಂದ್ರೆ ಏನು? Usually in this method, in the asexual reproduction, in this method a single individual, a single parent is capable of producing the offsprings, and the formed offsprings are, they are the clones. So ಹಾಗಾದ್ರೆ ಈ ಕ್ಲೋನ್ಸ್ ಅಂದ್ರೆ ಏನು ನೋಡಿ, the formed offsprings which are morphologically and genetically similar individuals. Yeah, the formed offsprings which are morphologically and genetically similar among themselves along with their parents. So such organisms that we can say they are the clones ಅಂತ ಹೇಳ್ತೀವಿ. Asexual reproduction is very common in the single celled organism, or we can say unicellular organisms. The unicellular organisms alli asexual reproduction ಬಹಳ ಕಾಮನ್ ಆಗಿರುತ್ತೆ. It is very common in the unicellular organism, like in case of Monera, or we can say in case of members of kingdom Protista, even in certain fungi,
It is very common. Not only that, even in the some members of plants and animals, they also show the simpler, means lower plants and lower animals, they also show the commonly asexual reproduction. Lower plants and lower animals ಅಂದ್ರೆ ಸಿಂಪಲ್ ಬಾಡಿ ಆರ್ಗನೈಸೇಷನ್ ಇರುವಂತ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಇದೆಯಲ್ಲ, ಅವು ಕೂಡ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಸ್ಪೆಷಲಿ ನೋಡಿ ಇನ್ ಪ್ರೊಟಿಸ್ಟ್ ಅಂಡ್ ಮೊನೇರನ್ಸ್, ಪ್ರೊಟಿಸ್ಟಾ ಮತ್ತೆ ಮೊನೇರಾ ಇದೆಯಲ್ಲ, ದೀಸ್ ಆರ್ ದಿ ಯುನಿಸೆಲ್ಯುಲಾರ್ ಆರ್ಗಾನಿಸಮ್, ದೇ ಆರ್ ದಿ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್. ಮೆಂಬರ್ಸ್ ಆಫ್ ಕಿಂಗ್ಡಮ್ ಪ್ರೊಟಿಸ್ಟಾ ಅಂಡ್ ಮೊನೇರಾ, ದೇ ಆರ್ ದಿ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್, ವೇರ್ ಸೆಲ್ ಡಿವಿಷನ್ ಇಟ್ ಸೆಲ್ಫ್ ಇಸ್ ಎ ಮೋಡ್ ಆಫ್ ರಿಪ್ರೊಡಕ್ಷನ್ ಹೇಳ್ತೀವಿ. ಅಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇದ್ರೆ, ಒಂದು ಸೆಲ್ ಡಿವಿಷನ್ ಆಯ್ತು, ಎರಡು ಇಂಡಿವಿಜುವಲ್ ಆಯ್ತು, ಅಂದ್ರೆ ಅಲ್ಲಿ ಟೂ ನ್ಯೂ ಆರ್ಗಾನಿಸಮ್ಸ್ ಆಗಿದೆ. ಸೊ ಅದು ಒಂದು ಟೈಪ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಇನ್ ದಿ ಯುನಿಸೆಲ್ಯುಲಾರ್ ಆರ್ಗಾನಿಸಮ್, ಓಕೆ, in the unicellular organism, cell division is itself a mode of reproduction anta heltivi. Itself is a mode of reproduction, especially it is a asexual reproduction. Then organisms reproduce asexually by the various different ways. ಅಂದ್ರೆ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್, ಯಾವ ವಿವಿಧ ಪ್ರಕಾರದ ಅಸೆಕ್ಸುವಲ್ ರಿಪ್ರೊಡಕ್ಷನ್ ನಿಂದ ಆರ್ಗಾನಿಸಮ್ಸ್ಗಳು ರೀಪ್ರೊಡಕ್ಷನ್ ಮಾಡುತ್ತೆ ಅದನ್ನ ನೋಡ್ಬೇಕಾದ್ರೆ, ದ ವೇರಿಯಸ್ ಡಿಫರೆಂಟ್ ವೇಸ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಆರ್, ಒಂದು ಬರುತ್ತೆ ಬೈನರ್ ಫ್ಯೂಷನ್. ಬೈನರ್ ಫ್ಯೂಷನ್ ಅಂದ್ರೆ ಏನಾಗ್ತಾ ಇದೆ, ದರ್ ಇಸ್ ಒನ್ ಸಿಂಗಲ್ ಸೆಲ್, ಓಕೆ, ಇಟ್ ವಿಲ್ ಡಿವೈಡ್ಸ್ ಅಂಡ್ ಫಾರ್ಮ್ಸ್ ಇಂಟು ಟೂ ಡಾಟರ್ ಸೆಲ್ಸ್, ಅಲ್ಲಿ ಎರಡು ಡಾಟರ್ ಸೆಲ್ಸ್ ಆಗ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಸೇ ಬೈನರ್ ಫ್ಯೂಷನ್. ದ ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಫಾರ್ ದೀಸ್ ಆರ್ ಅಮೀಬಾ ಇದೆ, then paramecium, then not only that, even euglena barutte, euglena, then diatoms, even certain bacteria. So they are the best example for the binary fission. The example for the binary fission are amoeba, paramecium, euglena, diatoms, even bacteria also. The next, budding is also a type of asexual reproduction. ಬಡ್ಡಿಂಗ್ ಇದೆಯಲ್ಲ, ಇದು ಕೂಡ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಇದೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಬಡ್ಡಿಂಗ್ ಈಸ್ ದಟ್ ಇಸ್ ದ ಈಸ್ಟ್, ಸೈಂಟಿಫಿಕ್ ನೇಮ್ ಸ್ಯಾಕ್ರೋಮೈಸಸ್ ಸರ್ವೇಸಿ ಅಂತ ಹೇಳ್ತೀವಿ, ದಟ್ ಇಸ್ ಎ ಯುನಿಸೆಲ್ಯುಲಾರ್ ಫಂಜೈ. ದೆನ್ ಫ್ರಾಗ್ಮೆಂಟೇಶನ್ ಈಸ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ದಿ ಹೈಡ್ರಾ. ಫ್ರಾಗ್ಮೆಂಟೇಶನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ, ದಟ್ ಇಸ್ ಎ ಹೈಡ್ರಾ. ದೆನ್ ವೇರಿಯಸ್ ಡಿಫರೆಂಟ್ ಅಸೆಕ್ಸುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಫೌಂಡ್ ಇನ್ ದಿ ವೇರಿಯಸ್ ಡಿಫರೆಂಟ್ ಆರ್ಗಾನಿಸಮ್ಸ್ ಆರ್, ಒಂದು ಸ್ಪೋರುಲೇಷನ್ ಇಂದ, ಅಂದ್ರೆ ದಟ್ ಇಸ್ ಎ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಸ್ಪೋರ್ ಅಂತ ಹೇಳ್ತೀವಿ, ದಟ್ ಇಸ್ ಎ ಝೂ ಸ್ಪೋರ್ ಫಾರ್ಮೇಶನ್. ಝೂ ಸ್ಪೋರ್ ಫಾರ್ಮೇಶನ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ದಿ ಆಲ್ಗೆ, ಇಲ್ಲಿ ಫಂಗಾಯ್ ಮತ್ತೆ ಆಲ್ಗೆ ಇದೆ, ಎಸ್ಪೆಷಲಿ ಇನ್ ದಿ ಲೋವರ್ ಫಂಗಾಯ್, ಲೋವರ್ ಫಂಗಾಯ್, ಎಸ್ಪೆಷಲಿ ಫೈಕೋಮೈಸೆಟ್ಸ್ ಇದೆಯಲ್ಲ, some members of the phycomycetes they show the zoospore formation, otherwise most of the algae they shows the zoospore formation. Conidia is the common feature of spore, asexual spores in case of fungi. Fungi almost most of the fungi ಅಂತ ಹೇಳ್ಬೋದು, okay, most of the fungi they produces the asexual spores as a conidia. Conidia are the pigmented non-flagellated structures, but zoospores are the flagellated motile asexual spores. ಸೊ ಈ ಎರಡು ಮೆಥಡ್ ಅನ್ನ ನಾವು ಸ್ಪೋರುಲೇಷನ್ ಮೆಥಡ್ ಅಂತಲೂ ಹೇಳ್ಬೋದು. ವಿ ಕ್ಯಾನ್ ಸೇ ಬೋತ್ ದೀಸ್ ಮೆಥಡ್ಸ್ ಆರ್ ದಿ ಸ್ಪೋರುಲೇಷನ್ ಮೆಥಡ್ಸ್. ದೆನ್ ಹೈಡ್ರಾದಲ್ಲಿ ಅಸೆಕ್ಸುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಗಿ ಬಡ್ ಫಾರ್ಮೇಶನ್ ಆಗ್ತಾ ಇದೆ, ಅದು ಬಡ್ ಸಪರೇಟ್ ಆಗ್ತಾ ಇದೆ, ಮದರ್ ಆ ಪೇರೆಂಟಲ್ ಆರ್ ಇಂಡಿವಿಜುವಲ್ ಇದೆ, ಅದರಿಂದ ಬಡ್ ಸಪರೇಟ್ ಆಗ್ತಾ ಇದೆ, ಅಂದ್ರೆ ಅದು ಫ್ರಾಗ್ಮೆಂಟೇಶನ್ ಅಂತ ಹೇಳ್ತೀವಿ. ಬಟ್ ಅಲ್ಲಿ ಒಂದು ಫಾರ್ಮೇಶನ್ ಆಗ್ತಾ ಇದೆ, ಅಸೆಕ್ಸುವಲ್ ಬಡ್ ಫಾರ್ಮೇಶನ್ ಆಗ್ತಾ ಇದೆಯಲ್ಲ, ದಟ್ ಇಸ್ ಎ ಬಡ್ಸ್ ಅಂತ ಹೇಳ್ತೀವಿ, ದಟ್ ಇಸ್ ಎ ಹೈಡ್ರಾ. In case of hydra ಆಗ್ತಾ ಇದೆ. Gemmules formation, that is the asexual spore structures, are forms in the sponges. Bulbil formation takes place in the agave. ಇಲ್ಲಿದೆ ನೋಡಿ, this is we can say it is a bulbil ಇದೆ. So bulbil formation we can see most commonly in the agave plant ಅಲ್ಲಿ ನೋಡ್ತಿರ್ತೀವಿ. Then even in plants ಅಲ್ಲಿ asexual, especially higher plants ಅಲ್ಲಿ asexual reproduction ಆಗುತ್ತಲ್ಲ, that asexual reproduction we can say it is commonly vegetative reproduction or vegetative propagation ಅಂತ ಹೇಳ್ತೀವಿ. The asexual reproduction in case of plants we can say it is a vegetative reproduction
ಆರ್ ವೆಜಿಟೇಟಿವ್ ಪ್ರಪಗೇಷನ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ಇಟ್ ಇಸ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಆರ್ ವೆಜಿಟೇಟಿವ್ ಪ್ರಪಗೇಷನ್. ಅಂಡ್ ಯೂಶುವಲಿ here the unit which is formed for the vegetative propagation, they are the vegetative buds athwa we can say asexual buds anta heltivi. And most commonly these vegetative propagules athwa vegetative buds anta heltivi nodi, the unit which are formed for the asexual reproduction are vegetative propagules anta helbodu. Vegetative propagules, the unit which are formed for the asexual reproduction are vegetative propagules anta heltivi. And these vegetative propagules are, certain example for these are, one is runner, grass species, oxalis idella barutte. Then rhizome, example for the rhizome is ginger, a turmeric. Then sucker, we can say chrysanthemum is the best example for sucker. Then tuber, that is a stem tuber anta heltivi, potato is the best example for tuber. Then offset, that is a water hyacinth or eichhornia anta heltivi. Bulb, onion and garlic are the examples for bulb. So means runner, rhizome, sucker, tuber, offset and bulb are the units of vegetative reproduction in the plants anta helbodu. All these are capable of reproduction and they have the vegetative propagules and gives rise to, they are capable of gives rise to new individuals. ಇವೆಲ್ಲವೂ ನ್ಯೂ ಇಂಡಿವಿಜುವಲ್ ಕೊಡೋ ಕೆಪಾಸಿಟಿ ಹೊಂದಿರುತ್ತೆ. ಇಲ್ಲೊಂದು ವೆಜಿಟೇಟಿವ್ ಪ್ರೊಪಗ್ಯೂಲ್ ತೋರಿಸಿದ್ದಾರೆ ಅಥವಾ ಟೈಪ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ ಬೈ ಫಾರ್ಮಿಂಗ್ ದಿ ಲೀಫ್ ಬಡ್. ಇಲ್ಲಿ ಲೀಫ್ ಇದೆ, ದಟ್ ಇಸ್ ಎ ಬ್ರಯೋಫಿಲಮ್ ಲೀಫ್ ಇದೆ, ಅಂಡ್ ಆನ್ ದಿ ಬ್ರಯೋಫಿಲಮ್ ಲೀಫ್ ಹಿಯರ್ ದ ಬಡ್ ಆರ್ ಫಾರ್ಮ್ಡ್ ಅಂಡ್ ದೀಸ್ ಬಡ್ಸ್ later on grows and develops into a new individual. That is a leaf bud formation, or we can say these are the adventitious bud antanu heltivi. The bud which is formed on the leaf bud, or they are the adventitious bud anta ಹೇಳ್ತಾ ಇದೀವಿ. Next, even in case of water hyacinth or ಇದರ scientific name ಇದೆ, that is eichhornia. Water hyacinth or eichhornia. Okay, eichhornia, it is also called as a terror of Bengal anta ಹೇಳ್ತೀವಿ. Eichhornia is also called as a terror of Bengal. Usually ಇದರಲ್ಲಿ ವೆಜಿಟೇಟಿವ್ ಪ್ರೊಪಗ್ಯೂಲ್ ಡೆವಲಪ್ ಆಗ್ತಾ ಇದೆಯಲ್ಲ, ಅದು ಇನ್ ದಿ ಫಾರ್ಮ್ ಆಫ್ ಆಫ್ಸೆಟ್ ಫಾರ್ಮ್ ಅಲ್ಲಿ ಆಗ್ತಾ ಇದೆ. ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇನ್ವಾಸಿವ್ ವೀಡ್ ಫೌಂಡ್ ಇನ್ ದಿ ಗ್ರೋವಿಂಗ್ ಅಂಡ್ ಸ್ಟ್ಯಾಂಡಿಂಗ್ ವಾಟರ್, ಆರ್ ಫೌಂಡ್ ಆರ್ ಗ್ರೋವಿಂಗ್ ಇನ್ ಸ್ಟ್ಯಾಂಡಿಂಗ್ ವಾಟರ್, ಸ್ಟಾಗ್ನೆಂಟ್ ವಾಟರ್, ಎಸ್ಪೆಷಲಿ ಫ್ರೆಶ್ ವಾಟರ್ ಬಾಡೀಸ್ ಅಲ್ಲಿ ಇದು ಸಿಗುತ್ತೆ. FW ಅಂತ ಬರಿತಾ ಇದ್ದೀನಿ, ದಟ್ ಇಸ್ ಎ ಫ್ರೆಶ್. ಇಟ್ ಇಸ್ ಕಾಮನ್ಲಿ ಸೀನ್ ಇನ್ ದಿ ಫ್ರೆಶ್ ವಾಟರ್ ಬಾಡೀಸ್. It is seen in the stagnant water body, standing water bodies only, and it will propagate vegetatively through the offset. Offsets are the type of vegetative propagules or asexual buds anta helbodu. It drains maximum oxygen from the water and leads to the water ಅಲ್ಲಿ ಡಿಸಾಲ್ವ್ ಆಗಿರೋಂಥ ಮ್ಯಾಕ್ಸಿಮಮ್ ವಾಟರ್ ಮತ್ತೆ ನ್ಯೂಟ್ರಿಯೆಂಟ್ ಅನ್ನ ಇದು ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಅದರಿಂದ ಇಟ್ ವಿಲ್ ಹಾರ್ಮ್ಸ್ ದಿ ರಿಮೈನಿಂಗ್ ಆರ್ಗ್ಯಾನಿಸಮ್ಸ್ ಆಫ್ ವಾಟರ್ ಬಾಡೀಸ್ ಲೈಕ್ ಫಿಶಸ್ ಅಂಡ್ ಅದರ್ ಆರ್ಗ್ಯಾನಿಸಮ್ಸ್. ಆಸ್ ಇಟ್ ವಿಲ್ ಡ್ರೈನ್, ಬಿಕಾಸ್ ಇಟ್ ವಿಲ್ ಗ್ರೋಸ್ ವೆರಿ ರ್ಯಾಪಿಡ್ಲಿ. ಇಷ್ಟು ಫಾಸ್ಟ್ ಆಗಿ ಗ್ರೋ ಆಗುತ್ತಲ್ಲ, ಇದರ ಗ್ರೋತ್ ಇಂದ ವಾಟರ್ ಅಲ್ಲಿ ಇರುವಂತಹ ಮ್ಯಾಕ್ಸಿಮಮ್ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ ಇದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಮತ್ತೆ ಬೇರೆ ಆರ್ಗ್ಯಾನಿಸಮ್ಗಳ ಡೆತ್ಗೆ ಇದು ಕಾರಣ ಆಗುತ್ತೆ. ಇಟ್ ಈಸ್ ಎ ಏಲಿಯನ್ ಸ್ಪೀಸಿಸ್ ಇನ್ವಾಜನ್ಗೆ ಎಕ್ಸಾಂಪಲ್ ಅಂತಾನು ಹೇಳ್ಬೋದು. ಇಟ್ ಈಸ್ ಎ ಇನ್ವಾಜಿವ್ ವೀಡ್. ಇಟ್ ಈಸ್ ನಾಟ್ ಎ ನೇಟಿವ್ ಪ್ಲಾಂಟ್. ದಿಸ್ ಪ್ಲಾಂಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಬಿಕಾಸ್ ಆಫ್ ದೇರ್ ಬ್ಯೂಟಿಫುಲ್ ಫ್ಲವರ್ಸ್. Because of their beautiful flowers and shape of leaves, they are introduced in India during the British provenancy. And these are propagated vegetatively so fast. They are rapidly flourished in most of the water bodies of India, and almost they cover the maximum water bodies of India, and with that they are growing as a weed plant of the fresh water bodies. So therefore we can say, means first time they are introduced in the Bengal region, West Bengal region of India. So therefore they are known as the terror of Bengal anta ivanna ಕರಿತಿರ್ತೀವಿ. ಇದು ಅದು ಆಯ್ತು. The next ನೋಡೋಣ sexual. ಇದು ಆಯ್ತು some important concepts about the asexual reproduction. Next ನೋಡಬೇಕಾಗಿದೆ sexual reproduction. What is this sexual reproduction?
Usually, sexual reproduction, it involves the formation of male and female gametes. ಇಲ್ಲಿ strictly male and female gamete formation ಆಗಲೇಬೇಕು. It involves the formation of male and female gametes either by same individual or by different individual. Andre here the sexual reproduction, it may be uniparental or biparental. Uniparental andre that the organism is bisexual. Biparental ಅಂದ್ರೆ ಎರಡು ಬೇರೆ ಬೇರೆ, ಮೇಲ್ ಪೇರೆಂಟೇ ಬೇರೆ ಇದೆ, ಫಿಮೇಲ್ ಪೇರೆಂಟೇ ಬೇರೆ ಇದೆ. ಸೊ ಬಟ್ ಸ್ಟ್ರಿಕ್ಟ್ಲಿ ಇಲ್ಲಿ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ, ಅಂಡ್ ನಾಟ್ ಓನ್ಲಿ ದಟ್ ಇಸ್ ಎ ಗ್ಯಾಮೆಟ್ ಫ್ಯೂಷನ್ ಕೂಡ ಆಗುತ್ತೆ. ಅಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ ದಟ್ ರಿಸಲ್ಟ್ಸ್ ಇನ್ ದಿ ಫಾರ್ಮೇಶನ್ ಆಫ್ zygote, and that formed zygote, the diploid zygote, it develops into a new individual. ಅಲ್ಲಿ ಹೊಸ ಇಂಡಿವಿಜುವಲ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ. Compared to the asexual reproduction, asexual reproduction ಅನ್ನ ಕಂಪೇರ್ ಮಾಡಿದ್ದೆ ಆದ್ರೆ sexual reproduction is a very slow, elaborate and highly complex process. Sexual reproduction ಇದೆಯಲ್ಲ, ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇದೆ, ಇದನ್ನ ನೆನಪಿಟ್ಕೊಳ್ಳಿ. Sexual reproduction is a very slow, elaborate and complex compared to the asexual reproduction. As here the fusion of male and female gametes will takes place. Sexual reproduction ಅಲ್ಲಿ fusion of male and female gametes ಆಗ್ತಾ ಇದೆ. So because of that it results in the variants, production of variant offsprings. ಅಂದ್ರೆ the formed individuals are not identical to their parents and among themselves. Because ಇಲ್ಲಿ ಮೇಲ್ ಮತ್ತೆ ಫಿಮೇಲ್ ಎರಡು ಬೇರೆ ಬೇರೆ ಪ್ರಕಾರದ ಗ್ಯಾಮೆಟ್ಗಳ ಫ್ಯೂಷನ್ ಇಂದ ನ್ಯೂ ಇಂಡಿವಿಜುವಲ್ ಡೆವಲಪ್ ಆಗ್ತಾ ಇದೆ. ಸೊ ದ ಫಾರ್ಮ್ಡ್ ಇಂಡಿವಿಜುವಲ್ಸ್, ದೇ ಆರ್ ಇನ್ ದಿ ಫಾರ್ಮ್ ಆಫ್ ವೇರಿಯಂಟ್ಸ್. They are not identical among themselves along with their parents. Then ಅಷ್ಟೇ ಅಲ್ಲ, when the sexual when it comes to the sexual mode of reproduction, ನಾವು sexual reproduction ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ದೆ ಆದ್ರೆ the organisms share a similar pattern. Organisms during the sexual reproduction, okay, during the sexual reproduction organisms share a similar pattern, though they differ greatly in external morphology. Okay, similar mechanism ಅಥವಾ similar pattern follow ಮಾಡುತ್ತೆ, but ಅಲ್ಲಿ external morphology, internal structure and physiology they are differs. So the formed individuals during the sexual reproduction, they are not clones. ಹೊರಗಡೆಯಿಂದ ಮೇ ಬಿ ನೋಡ್ಲಿಕ್ಕೆ ಅದು ಒಂದೇ ತರ ಇರಬಹುದು, ಬಟ್ ದೇ ಆರ್ ನಾಟ್ ಕ್ಲೋನ್ಸ್. ಅವು ಕ್ಲೋನ್ಸ್ ಇರೋದಿಲ್ಲ. ದೇ ಆರ್ ನಾಟ್ ಜೆನೆಟಿಕಲಿ ಸಿಮಿಲರ್. ಅವು ಜೆನೆಟಿಕಲಿ ಸೇಮ್ ಇರೋದಿಲ್ಲ, ಬಿಕಾಸ್ ದೇ ಆರ್ ಜೆನೆಟಿಕಲಿ ಡಿಫರೆಂಟ್ ಇದ್ದೇ ಇರುತ್ತೆ. ಬಿಕಾಸ್ ದೇ ಆರ್ ಫಾರ್ಮ್ಡ್ ಡ್ಯೂ ಟು ದಿ ಫ್ಯೂಷನ್ ಆಫ್ ಟು ಡಿಫರೆಂಟ್ ಗ್ಯಾಮೆಟ್ಸ್, ದಟ್ ಇಸ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಂದ ಫ್ಯೂಷನ್ ಇಂದ ಆಗಿರುತ್ತೆ. ದೆನ್ ಅಷ್ಟೇ ಅಲ್ಲ, ಯೂಶುವಲಿ ದ ಆರ್ಗಾನಿಸಮ್ಸ್ ವಿಚ್ ಪರ್ಫಾರ್ಮ್ ದಿ ಸೆಕ್ಷುವಲ್ ರಿಪ್ರೊಡಕ್ಷನ್, sexually reproducing organisms ಇದೆಯಲ್ಲ, ಅಲ್ಲಿ ವೇರಿಯಸ್ ಆರ್ಗಾನಿಸಮ್ಸ್ ವಿಲ್ ಶೋ ದಿ ವೇರಿಯಸ್ ಡಿಫರೆಂಟ್ ಫೇಜಸ್. ಇನಿಷಿಯಲ್ ಫೇಸ್ ಬರುತ್ತೆ ಬಿಫೋರ್ ದಿ ಸೆಕ್ಷುವಲ್ ಮ್ಯಾಚುರಿಟಿ. ಸೆಕ್ಷುವಲ್ ಮ್ಯಾಚುರಿಟಿಗಿಂತ ಮುಂಚೆ ದ ಇನಿಷಿಯಲ್ ಫೇಸ್ ವಿ ಕ್ಯಾನ್ ಸೇ ದಟ್ ಇಸ್ ದ ಜುವೆನೈಲ್ ಫೇಸ್, ಆರ್ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಇಸ್ ಎ ವೆಜಿಟೇಟಿವ್ ಫೇಸ್ ಅಂತ ಹೇಳ್ತೀವಿ, ವೇರ್ ದ ಆರ್ಗಾನಿಸಮ್ಸ್ ಆರ್ ನಾಟ್ ಸೆಕ್ಷುವಲಿ ಮ್ಯಾಚೂರ್. ಆರ್ಗಾನಿಸಮ್ಸ್ಗಳು ಸೆಕ್ಷುವಲಿ ಮ್ಯಾಚೂರ್ ಆಗಿರೋದೇ ಇಲ್ಲ. It is a growing stage irutte. Juvenile phase or vegetative phase we can say, where the development, a growth of body parts will take place, where the sexual maturity is absent. Then later on, once the juvenile stage is complete, the organisms they undergo the sexual maturation. And especially plants al nodbekadre, okay, if you want to see in the case of plants, in the plants the sexual part iruttalla, the sexual part of the plant, or after the sexual maturation the plants will show the sexual reproductive part as a flower. So flower is the sexual reproducing part of the plant anta helbodu. So alli flower produce ಮಾಡುತ್ತೆ on the basis of, in the lifespan, on the basis of how many times they will produce the flower in the life plant. In their lifespan, how many times they will produce the flower, on the basis of that the plants are categorized into two types. They are monocarpic and polycarpic anta ಹೇಳ್ತೀವಿ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಇದೆ ನೋಡಿ. ಪ್ಲಾಂಟ್ಸ್, ಎಸ್ಪೆಷಲಿ annual plants. Annual plants means they complete their lifespan within a single season.
Biennial plants means the plants which required 2 seasons or complete 1 year to complete their lifespan. ಒಂದು ವರ್ಷದ ಒಳಗಡೆ ಅಥವಾ 2 ಸೀಸನ್ ನಲ್ಲಿ ಅವುಗಳ ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಮಾಡ್ತಾ ಇದ್ರೆ ಅದನ್ನ ಬೈಎನಿಯಲ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. Such plants, they clear cut shows the vegetative, reproductive and senescent phases. ಲೈಫ್ ಸೈಕಲ್ ಅಲ್ಲಿ 3 ಕ್ಲಿಯರ್ ಕಟ್ ಫೇಜಸ್ ಅನ್ನ ಅವುಗಳಲ್ಲಿ ನೋಡಬಹುದು. ಇನಿಷಿಯಲ್ ಸ್ಟೇಜ್, ದಟ್ ಇಸ್ ಎ ವೆಜಿಟೇಟಿವ್ ಫೇಸ್, ಎ ಜುವೆನೈಲ್ ಫೇಸ್. ಆಮೇಲೆ ಫ್ಲವರಿಂಗ್ ಸ್ಟೇಜ್ ಬಂತು, ಅದನ್ನ ರೀಪ್ರೊಡಕ್ಟಿವ್ ಫೇಸ್ ಹೇಳ್ಬಹುದು. ಪೋಸ್ಟ್ ರೀಪ್ರೊಡಕ್ಟಿವ್ ಫೇಸ್ ಅಂದ್ರೆ ರೀಪ್ರೊಡಕ್ಷನ್ ಆದ ನಂತರ ಲಾಸ್ಟ್ ಕೊನೆ ಲೈಫ್ ಸ್ಪ್ಯಾನ್ ನ ಕೊನೆಯ ಸ್ಟೇಜ್ ಬರುತ್ತಲ್ಲ, ದಟ್ ಇಸ್ ಎ ಸೆನೆಸೆಂಟ್ ಫೇಸ್ ಅಂತ ಹೇಳ್ತೀವಿ. ಪೋಸ್ಟ್ ರೀಪ್ರೊಡಕ್ಟಿವ್ ಫೇಸ್ ಅಂತಾನು ಹೇಳ್ಬಹುದು. ಈ ರೀತಿ ಈ 3 ಸ್ಟೇಜ್ ಅನ್ನ ನಾವು ಕ್ಲಿಯರ್ ಕಟ್ ಡಿಫರೆನ್ಸ್ ಆಗಿ ನೋಡಬಹುದು. ಮೋಸ್ಟ್ ಆಫ್ ದಿ ದಟ್ ಈಸ್ ಮೀನ್ಸ್ ಇನ್ ಆಲ್ ಆನ್ಯುವಲ್ ಅಂಡ್ in all annual and biennial plants ಗಳಲ್ಲಿ. There are few plants, ಕೆಲವೊಂದು plants ಗಳಿದೆ, they will show the flowering only once in their lifespan. ಲೈಫ್ ಸ್ಪ್ಯಾನ್ ಅಲ್ಲಿ ಕೇವಲ ಒಂದೇ ಒಂದು ಸಲ ಫ್ಲವರಿಂಗ್ ಮಾಡುತ್ತೆ. ಅಂಡ್ ಸಚ್ ಪ್ಲಾಂಟ್ಸ್, ಇಫ್ ದೇ ವಿಲ್ ಶೋ ದಿ ಫ್ಲವರಿಂಗ್ ಓನ್ಲಿ ಒನ್ಸ್ ಇನ್ ದರ್ ಲೈಫ್ ಸ್ಪ್ಯಾನ್, ದೇ ಆರ್ ನೋನ್ ಆಸ್ ಎ ಮೋನೋಕಾರ್ಪಿಕ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. Such plants, they are known as a monocarpic plants. If they show the flowering only once in their lifespan, they are known as a monocarpic plants. Example for that is, there is a best example is a bamboo species. Bamboo ದಲ್ಲಿ 2 ಪ್ರಕಾರ ಬರುತ್ತೆ. ಒಂದು ಬ್ಯಾಂಬೂಸಾ ಟುಲ್ಡಾ ಅಂಡ್ ಮೆಲೋಕ್ಯಾನಾ ಬ್ಯಾಂಬೂಸಾಯ್ಡ್ಸ್. 2 ಬ್ಯಾಂಬೂ ಸ್ಪೀಸೀಸ್ ಮೋಸ್ಟ್ ಕಾಮನ್ಲಿ ಇಂಡಿಯಾದಲ್ಲಿ ಸಿಗುತ್ತೆ. ಒಂದು ಬ್ಯಾಂಬೂಸಾ ಟುಲ್ಡಾ ಅಂಡ್ ಇನ್ನೊಂದು ಮೆಲೋಕ್ಯಾನಾ ಬ್ಯಾಂಬೂಸಾಯ್ಡ್ಸ್. ಮೆಲೋಕ್ಯಾನಾ ಬ್ಯಾಂಬೂಸಾಯ್ಡ್ಸ್ ಅಂಡ್ ಬ್ಯಾಂಬೂಸಾ ಟುಲ್ಡಾ, ಇದೆರಡು ಸ್ಪೀಸೀಸ್ ಸಿಗುತ್ತೆ. ಸೊ ಯೂಶುವಲಿ these bamboo species, they will show the flowering only once in their lifespan. Almost they will grow for 50 to 100 years. Bamboo bush ಇದೆಯಲ್ಲ, ಅದು 50 to 100 years grow ಆಗುತ್ತೆ. At the end of their lifespan, they will show the flowering only once. All after the fertilization, all the flowers are converted into seeds and fruit, and ultimately the plant will die. So ಅಲ್ಲಿ ಫ್ಲವರಿಂಗ್ ಒಂದೇ ಸಲ ಆಗ್ತಾ ಇದೆ. ಬ್ಯಾಂಬೂ ಇಸ್ ಎ ಎಕ್ಸಾಂಪಲ್ ಫಾರ್ ಮೋನೋಕಾರ್ಪಿಕ್ ಪ್ಲಾಂಟ್ ಹೇಳ್ತೀವಿ. ಅಷ್ಟೇ ಅಲ್ಲ, ಸ್ಟ್ರೋಬಿಲಾಂಥಸ್ ಕುಂತಿಯಾನ, commonly we can say it is a ನೀಲಕುರಂಜಿ. ಸ್ಟ್ರೋಬಿಲಾಂಥಸ್ ಕುಂತಿಯಾನ, ದಟ್ ಇಸ್ ಎ ನೀಲಕುರಂಜಿ ಅಂತ ಹೇಳ್ತೀವಿ. ಇದಕ್ಕೆ ನೀಲಕುರಂಜಿ ಅಂತ ಹೆಸರು ಎಂತಕ್ಕೆ ಬಂದಿದೆ ನೋಡಿ. ಯೂಶುವಲಿ ದೀಸ್ ಆರ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ದಿ ವೆಸ್ಟರ್ನ್ ಘಾಟ್ ಬೆಲ್ಟ್ ಆಫ್ ಕರ್ನಾಟಕ, ಕೇರಳ ಅಂಡ್ ತಮಿಳುನಾಡು. ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು ವೆಸ್ಟರ್ನ್ ಘಾಟ್ ಬೆಲ್ಟ್ ಅಲ್ಲಿ ಬಹಳ ಕಾಮನ್ ಆಗಿ ಸಿಗುತ್ತೆ. ಒನ್ಸ್ ದೇ ವಿಲ್ ಶೋ ದಿ ಫ್ಲವರಿಂಗ್, ಯೂಶುವಲಿ ಫ್ಲವರ್ಸ್ ಆರ್ ಬ್ಲೂ ಕಲರ್ಸ್, ಇವುಗಳ ಫ್ಲವರ್ಸ್ ಬ್ಲೂ ಕಲರ್ ಇರುತ್ತೆ. ಒನ್ಸ್ ದೇ ವಿಲ್ ಶೋ ದಿ ಫ್ಲವರಿಂಗ್, then complete hill station, it will looks like a blue color hill. It will looks like a complete blue color. Neela andre blue color. Neela Kuranji, at complete hill station, they stretches like a blue color. They are the stretches of blue color. So therefore adana Neela Kuranji anta helತೀವಿ. Usually these Strobilanthus kuntiana or Neela Kuranji plants, they will show the flowering only once in 12 years. These will show the flowering once in 12 years. 12 ವರ್ಷದಲ್ಲಿ ಒಂದೇ ಸಲ ಫ್ಲವರಿಂಗ್ ಮಾಡುತ್ತೆ. ಅಂದ್ರೆ 12 ವರ್ಷ ಗ್ರೋತ್ ಆಗುತ್ತೆ, ಫ್ಲವರಿಂಗ್ ಮಾಡುತ್ತೆ, ಅದರ ಲೈಫ್ ಸ್ಪ್ಯಾನ್ ಮುಗಿತಲ್ಲಿಗೆ. ಸೊ these will show the flowering once in 12 years, and specifically they show the flowering in the month of September to October. ಸೆಪ್ಟೆಂಬರ್ ಅಕ್ಟೋಬರ್ ಮಂತ್ ಅಲ್ಲಿ ಮಾನ್ಸೂನ್ ಸೀಸನ್ ಇರುತ್ತಲ್ಲ, ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಮಂತ್ ಅಲ್ಲಿ ಇವುಗಳು ಫ್ಲವರಿಂಗ್ ಮಾಡುತ್ತೆ. So during that time they will attract the maximum tourist toward them. ಅವುಗಳನ್ನು ನೋಡ್ಲಿಕ್ಕೆ ಬಹಳಷ್ಟು ಟೂರಿಸ್ಟ್ ಪ್ರವಾಸಿ ಜನರು ಅಲ್ಲಿ ವೆಸ್ಟರ್ನ್ ಘಾಟ್ಗೆ ವಿಸಿಟ್ ಕೊಡ್ತಾರೆ. ಸ್ಪೆಷಲಿ ಈ ನೀಲಕುರಂಜಿ ನೀಲಕುರಂಜಿ ಹೂ ಬಿಡುವಂತ ಬೆಟ್ಟಗಳನ್ನ ನೋಡ್ಲಿಕ್ಕೆ. Lastly, as per the NCERT data, these plants they shown the flowering in the 2000 September to October 2006 ಅಲ್ಲಿ ಫ್ಲವರಿಂಗ್ ಆಗಿತ್ತು. ಅದಾದ ನಂತರ ಮತ್ತೆ 12 ವರ್ಷ ನಂತರ ನೋಡಿದ್ದೆ ಆದ್ರೆ ದಟ್ ಇಸ್ they shown the flowering in the 2018 ಮುಗಿದು ಹೋಗಿದೆ. ಅದಾದ ನಂತರ ನೆಕ್ಸ್ಟ್ ಫ್ಲವರಿಂಗ್ ಸೀಸನ್ ಮತ್ತೆ 12 ವರ್ಷದ ನಂತರ ಇನ್ ದಿ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ ಮಂತ್, ದಟ್ ಇಸ್ 2030 ಅಲ್ಲಿ ಮತ್ತೆ ಇವು ಫ್ಲವರಿಂಗ್ ಆಗುತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್, in both plants and animals ಅಲ್ಲಿ ನೋಡಿದ್ದೆ ಆದ್ರೆ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಟ್ರಾನ್ಸಿಷನ್ ಬಿಟ್ವೀನ್ ದ 3 phases. ಹಾರ್ಮೋನ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಗಳಲ್ಲಿ ಹಾರ್ಮೋನ್ ಪ್ರೊಡಕ್ಷನ್ ಇದೆಯಲ್ಲ,
ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಟ್ರಾನ್ಸಿಷನ್ ಫೇಸ್ ದೇ ಆರ್ ರೆಸ್ಪಾನ್ಸಿಬಲ್ ಬಿಟ್ವೀನ್ ದೀಸ್ 3 phases. ಯಾವ ಫೇಜಸ್ ಇದೆ? ಒಂದು ವೆಜಿಟೇಟಿವ್ ಫೇಸ್, ರಿಪ್ರೊಡಕ್ಟಿವ್ ಫೇಸ್ ಅಂಡ್ ಜುವೆನೈಲ್ ಫೇಸ್. ಸೊ ಮೇನ್ಲಿ ಅಲ್ಲಿ ಹಾರ್ಮೋನ್ ಪ್ರೊಡಕ್ಷನ್ ಎಷ್ಟಾಗ್ತಿದೆ ಅದರ ಮೇಲೆ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಡಿಪೆಂಡ್ ಆಗಿರುತ್ತೆ ಅಂತ ಈ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇದೆ. ನೆಕ್ಸ್ಟ್ ಅಷ್ಟೇ ಅಲ್ಲ, ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಅಲ್ಲಿ, ಇನ್ ಪ್ಲಾಂಟ್ಸ್ ದ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಲ್ಲ, ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತೂ ಆಗ್ತಾ ಇದೆ. ಬಟ್ ಇನ್ ಸರ್ಟನ್ ಪ್ಲಾಂಟ್ಸ್ ಅಲ್ಲಿ ನೋಡಿದ್ದೆ ಆದ್ರೆ ಇವನ್ ಬಡ್ಸ್ ಅಥವಾ ಐಸ್ ಆಫ್ ಪೊಟ್ಯಾಟೊ ಟ್ಯೂಬರ್ ಪ್ರೊಡ್ಯೂಸ್ ಆಗ್ತಾ ಇದೆ. That's a asexual bud. Then rhizome in the banana and ginger, they also asexual buds ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇನ್ ಕೇಸ್ ಆಫ್ ಬ್ರಯೋಫಿಲಮ್, ನಾನು ಆಲ್ರೆಡಿ ಇಲ್ಲಿ ಬ್ರಯೋಫಿಲಮ್ ಲೀಫ್ ತೋರಿಸಿದ್ದೀನಿ ನೋಡಿ. ಸೊ ಹಿಯರ್ ಯು ಕ್ಯಾನ್ ಸಿ, ಹಿಯರ್ ಇಟ್ ಇಸ್ ಎ ಬ್ರಯೋಫಿಲಮ್ ಲೀಫ್. ಓಕೆ, ಇಲ್ಲಿ ಏನಾಗ್ತಾ ಇದೆ? ದಟ್ ಇಸ್ ಎ ಲೀಫ್ ಬಡ್ ಡೆವಲಪ್ ಆಗ್ತಾ ಇದೆ. ವೆನ್ ದ ಬ್ರಯೋಫಿಲಮ್ ಲೀಫ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಮಾಯಿಶ್ಚರ್, ದ ಮಾಯಿಸ್ಟ್ ಸಾಯಿಲ್ ಜೊತೆಗೆ ಇದು ಕಾಂಟ್ಯಾಕ್ಟ್ ಅಲ್ಲಿ ಬಂದದ್ದೇ ಆದ್ರೆ, ಇಫ್ ದ ಲೀಫ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಮಾಯಿಸ್ಟ್ ಸಾಯಿಲ್, then at the notches of the leaf, ಇಲ್ಲಿ leaf notches ಇದೆಯಲ್ಲ, at the leaf notches it will produce the bud, and along with that the adventitious root, and these buds they will grows and develops into a new individual plants, and these are the best example for adventitious bud. You adventitious bud ಗೆ examples ಇದೆ. Okay, bryophyllum, ಅದರ ಜೊತೆಗೆ some other plants also show the adventitious buds like kalanchoe, even adiantum, that is a walking fern anta ಹೇಳ್ತೀವಿ. It also produces the leaf bud, adiantum, etc. So they are the some best example for the adventitious buds. Next now nodona events of sexual reproduction. In the sexual reproduction mainly there are 3 events. They are pre-fertilization event, fertilization event, and one more is post-fertilization event anta ಹೇಳ್ತೀವಿ. In the sexual reproduction mainly there are 3 events. They are the pre-fertilization, fertilization and post-fertilization events. So ಈ 3 event ಅನ್ನ ನಾವು ಈಗ ಇಲ್ಲಿ ಡೀಟೇಲ್ ಆಗಿ ಒನ್ ಬೈ ಒನ್ ನೋಡಬೇಕಾಗಿದೆ. ಸೊ ಇಲ್ಲಿ ನೋಡಿ, ಫಸ್ಟ್ ನಾವು ನೋಡೋಣ pre-fertilization events. Pre-fertilization events ಅಂದ್ರೆ ಏನು? The events which occurs before the fertilization. Fertilization ಅಂದ್ರೆ ಏನು? That is the fusion of male and female gametes and development of zygote. So ಈ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋಕ್ಕಿಂತ ಮುಂಚೆ ಏನೇನು ಆರ್ಗ್ಯಾನಿಸಮ್ ಅಲ್ಲಿ ಇವೆಂಟ್ ಆಗುತ್ತಲ್ಲ, ಆಲ್ ದೀಸ್ ಇವೆಂಟ್ಸ್ ದಟ್ ವಿ ಕ್ಯಾನ್ ಸೇ ದೇ ಆರ್ ದಿ ಪ್ರೀ-ಫರ್ಟಿಲೈಸೇಷನ್ ಇವೆಂಟ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ದೆಮ್ ಆಸ್ ಎ ಪ್ರೀ-ಫರ್ಟಿಲೈಸೇಷನ್ ಇವೆಂಟ್ಸ್. ಮೇನ್ಲಿ ದಿಸ್ ಪ್ರೀ-ಫರ್ಟಿಲೈಸೇಷನ್ ಇವೆಂಟ್ ಇಟ್ ಇನ್ಕ್ಲೂಡ್ಸ್ 2 stages, 2 steps. ಅಥವಾ ಇದರಲ್ಲಿ ಪ್ರೀ-ಫರ್ಟಿಲೈಸೇಷನ್ ಅಲ್ಲಿ 2 ಇವೆಂಟ್ಸ್ಗಳು ಬರುತ್ತೆ, 2 ಸಬ್ ಇವೆಂಟ್ಸ್ ಅಂತ ಹೇಳ್ತೀವಿ. ಒಂದು ಗ್ಯಾಮೆಟೋಜೆನೆಸಿಸ್ ಅಂಡ್ ಇನ್ನೊಂದು ಗ್ಯಾಮೆಟ್ ಟ್ರಾನ್ಸ್ಫರ್. In the pre-fertilization process ಅಲ್ಲಿ there are mainly 2 events, ಒಂದು gametogenesis and one more is gametic transfer or gamete transfer. So ಇದು ನೋಡೋಣ, what is this gametogenesis? Gametogenesis is nothing but the process of formation of gametes. The process of formation of gametes, we can say it is the gametogenesis ಅಂತ ಹೇಳ್ಬೋದು. Process of formation of gametes from the parental organism, from the parental individual. ಯಾವ ತರದ ಗ್ಯಾಮೆಟ್? ದಟ್ ಇಸ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಆಗ್ತಾ ಇದೆ. ಮೇಲ್ ಇಂಡಿವಿಜುವಲ್ ಇಂದ ಮೇಲ್ ಗ್ಯಾಮೆಟ್, ಫಿಮೇಲ್ ಇಂಡಿವಿಜುವಲ್ ಇಂದ ಫಿಮೇಲ್ ಗ್ಯಾಮೆಟ್ ಆಗ್ತಾ ಇದೆ, ಅಥವಾ ಮೇಲ್ ರಿಪ್ರೊಡಕ್ಟಿವ್ ಆರ್ಗ್ಯಾನಿಸಮ್ ಇಂದ ಮೇಲ್ ಗ್ಯಾಮೆಟ್, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗ್ಯಾನಿಸಮ್ ಇಂದ ಫಿಮೇಲ್ ಗ್ಯಾಮೆಟ್ ಆಗ್ತಾ ಇದೆ. So that we can say it is a gametogenesis ಅಂತ ಹೇಳ್ಬೋದು. That is the process of formation of gametes, we can say gametogenesis. Usually these male and female individuals they are parental organisms. What kind of gamete they will produce? ಪೇರೆಂಟಲ್ ಆರ್ಗ್ಯಾನಿಸಮ್ ಇದೆಯಲ್ಲ, ಯಾವ ಪ್ರಕಾರದ ಯಾವ ತರಹದ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಮಾಡುತ್ತೆ ಅದರ ಆಧಾರದ ಮೇಲೆ ದರ್ ಆರ್ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಅಂತ ನಾವು ಡಿವೈಡ್ ಮಾಡ್ಬೋದು. ಒಂದು ಹೋಮೋಗ್ಯಾಮೆಟ್ಸ್ ಅಥವಾ ಐಸೋಗ್ಯಾಮೆಟ್ಸ್ ಅಂತ ಹೇಳ್ತೀವಿ, ಅಂಡ್ ಇನ್ನೊಂದು ಹೆಟೆರೋಗ್ಯಾಮೆಟ್ಸ್ ಅಂತ ಹೇಳ್ತೀವಿ. Homogametes or isogametes are nothing but the formed male and female gametes in an bisexual organism. ಒಂದು bisexual organism ಇದೆ, 2 ತರದ ಗ್ಯಾಮೆಟ್ಸ್ಗಳು ಒಂದೇ ಆರ್ಗ್ಯಾನಿಸಮ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ, ಅಥವಾ ಬೇರೆ ಬೇರೆ ಆರ್ಗ್ಯಾನಿಸಮ್ ಇದ್ರೂ ಕೂಡ. ಓಕೆ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ದ ಫಾರ್ಮ್ಡ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಫ್ ದೇ ಆರ್ ಮಾರ್ಫಾಲಜಿಕಲಿ ಸೇಮ್, ದ ಫಾರ್ಮ್ಡ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಫ್ ದೇ ಆರ್ ಮಾರ್ಫಾಲಜಿಕಲಿ ಸಿಮಿಲರ್ ವಿತ್ ಈಚ್ ಅದರ್, ಅಂದ್ರೆ ಅವುಗಳ ಸೈಜ್ ಒಂದೇ ತರ ಇದೆ, ಅಥವಾ 2 ಕೂಡ ಮೊಟೈಲ್ ಇದೆ, ಅಥವಾ 2 ಕೂಡ ನಾನ್ ಮೊಟೈಲ್ ಇದೆ, ಒಂದೇ ಸೈಜ್ ಇದೆ,
ಎರಡು ಮೊಟೈಲ್ ಆರ್ ನಾನ್ ಮೊಟೈಲ್ ಇದೆ. ಸೊ ಅದನ್ನು ನಾವು ಹೋಮೋಗ್ಯಾಮೆಟ್ಸ್ ಅಥವಾ ಐಸೋಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಹೋಮೋಗ್ಯಾಮೆಟ್ಸ್ ಆರ್ ಐಸೋಗ್ಯಾಮೆಟ್ಸ್ ಅಂತ ಹೇಳ್ತೀವಿ. It is commonly seen in most of the lower organism and majority of the sexually reproducing organism. Maximum sexually reproducing organism ideyala, usually they will show the heterogametes, means morphologically both male and female gametes are different. If the morphologically both male and female gametes are different, then we can say they are the heterogametes anta ಹೇಳ್ತೀವಿ. So in a heterogamete organism ಅಲ್ಲಿ male gametes are commonly called as anthrozoids or sperm cells ಅಂತ ಹೇಳ್ತೀವಿ, and female gametes are commonly called as egg or ovum ಅಂತ ಹೇಳ್ತಿರ್ತೀವಿ. Next ನೋಡೋಣ, usually how these gametes will forms. The gametes are formed in both haploid and diploid organism, haploid and diploid parental organism. If the parental organism, ಇಲ್ಲಿ P ಅಂತ ಬರ್ತಾ ಇದ್ದೀನಿ, if the parental organism is haploid, ಇದು haploid ಇದ್ರೆ by the mitosis cell division ಇಂದ ಇಲ್ಲಿ gametes produce ಆಗ್ತಾ ಇರುತ್ತೆ. If the parental organism is diploid ಇದ್ರೆ, if it is a diploid, then meiosis cell division ಇಂದ by the meiosis cell division ಇಲ್ಲಿ haploid gamete formation ಆಗ್ತಾ ಇದೆ. Meiosis, that we can say reductional cell division ಅಂತ ಹೇಳ್ತೀವಿ. And in this usually ಇಲ್ಲಿ ಡಿಪ್ಲಾಯ್ಡ್ ಆರ್ಗಾನಿಸಮ್, ವಾಟ್ ಎವರ್ ದ ಡಿಪ್ಲಾಯ್ಡ್ ಸೆಲ್ ಇದೆಯಲ್ಲ, ಡಿಪ್ಲಾಯ್ಡ್ ಆರ್ಗಾನಿಸಮ್ ಅಥವಾ ಡಿಪ್ಲಾಯ್ಡ್ ಸೆಲ್ ಇದೆಯಲ್ಲ, ದೀಸ್ ಆರ್ ದಿ ಮಿಯೋಸೈಟ್ಸ್ ಅಂತ ಹೇಳ್ತೀವಿ. ಮಿಯೋಸೈಟ್ಸ್ ಅಲ್ಲಿ ಮಿಯೋಸಿಸ್ ರೀಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಮೈಟೋಸೈಟ್ಸ್ ಅಲ್ಲಿ ದೀಸ್ ಆರ್ ದಿ, ಅಲ್ಲಿ ಎಲ್ಲಿ ಮೈಟೋಸಿಸ್ ಆಗ್ತಾ ಇದೆಯಲ್ಲ, ದೇ ಆರ್ ನೋನ್ ಆಸ್ ಎ ಮೈಟೋಸೈಟ್ ಅಂತ ಹೇಳ್ತೀವಿ. ಮೈಟೋಸೈಟ್ಸ್ ಅಲ್ಲಿ ಡೈರೆಕ್ಟ್ಲಿ ಮೈಟೋಸಿಸ್ ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ. ಸೊ ದಟ್ಸ್ ಅಬೌಟ್ ದಿ ಕೇಸ್. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅಲಾಂಗ್ ವಿತ್ ದಟ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದಿ ಮಿಯೋಸೈಟ್ ಅಂಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದರ್ ಗ್ಯಾಮೆಟ್ಸ್. ನೋಡಿ, ಫಸ್ಟ್ ಒಂದು ಹ್ಯೂಮನ್ ಬೀಯಿಂಗ್. ಇನ್ ಕೇಸ್ ಆಫ್ ಮಿಯೋಸೈಟ್ಸ್ ಆರ್ ನಥಿಂಗ್ ಬಟ್ ದಟ್ ಇಸ್ ಸ್ಪರ್ಮ್ ಮದರ್ ಸೆಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ಮದರ್ ಸೆಲ್ ಅಂತ ಹೇಳ್ಬೋದು. ಗ್ಯಾಮೆಟ್ ಯಾವುದು ಜನರಲಿ ಮೇಲ್ ಗ್ಯಾಮೆಟ್, ಫೀಮೇಲ್ ಗ್ಯಾಮೆಟ್, ದಟ್ ಇಸ್ ಗ್ಯಾಮೆಟ್ ಮದರ್ ಸೆಲ್ ಅಂತ ಹೇಳ್ಬೋದು. ಆರ್ ವಿ ಕ್ಯಾನ್ ಸೇ ಊಗೋನಿಯಲ್ ಸೆಲ್ ಅಂತ ಹೇಳ್ಬೋದು, ಅಥವಾ ಸ್ಪರ್ಮೋಗೋನಿಯಲ್ ಸೆಲ್ಸ್ ಅಂತ ಹೇಳ್ಬೋದು. Okay, so they are usually diploid in nature. We can say they are the meiocytes anta helbodu. So nodi, human beings ide, in the diploid condition 46 chromosome adre gametes alli 23 chromosome ide. Fruit fly, nothing but Drosophila anta heltivi idanna scientifically. Drosophila. So usually in the fruit fly, Drosophila, here there are 8 chromosomes idre gametes alli 4 chromosome. Ophioglossum, that is a fern anta kodidivi, athwa adder's tongue fern anta heltivi idanna. Usually here there is a, in the meiocyte alli 1260 chromosomes idre, illi haploid condition alli in their gametes 630 chromosomes irutte. Apples alli 34 chromosomes idre, in their gametes there are 17 chromosomes are present. Rice plant alli diploid condition alli 24 chromosome idre, in their gametes there are 12 chromosomes are present. Maize plant, if they contains 20 chromosomes, then here gametes 10 chromosomes. Potato 48 chromosomes, then here we can say 24 chromosomes. Butterfly, in their meiocyte they have 380 chromosomes, then here the 190 chromosomes are present. And onion, if they contains 16 chromosomes, then here it is only 8 chromosomes are present. ಈ ಟೇಬಲ್ ಇಂಪಾರ್ಟೆಂಟ್ ಇದೆ, ಇದನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಸೆಲ್ ಡಿವಿಷನ್ ಡ್ಯೂರಿಂಗ್ ದಿ ಗ್ಯಾಮೆಟೋಜೆನೆಸಿಸ್. ಇದೆ ನಾನು ಇಲ್ಲಿ ಕಾನ್ಸೆಪ್ಟ್ ಹೇಳಿದ್ದೀನಲ್ಲ, ಅದೇ ಕಾನ್ಸೆಪ್ಟ್ ಅನ್ನ ಇದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅವರು ಥೆರಟಿಕಲ್ ಮೀನ್ಸ್ ಥಿಯರಿ ವೈಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. Gametes are haploid. Okay, even though the parents may be haploid or diploid. Parental body haploid irbodu, diploid irbodu, but gametes are always haploid only. If the haploid parent idre, parental body haploid idre, it will produces the gamete by the mitosis cell division, mitotic division. If the parental body is diploid parental body idre, the gametes are produced by the meiosis cell division, and meiosis will occurs within their meiocyte, that is a gamete mother cell. Gamete mother cell alli meiosis ಆಗ್ತಾ ಇರುತ್ತೆ. ಕೆಲವೊಂದು ಆರ್ಗಾನಿಸಮ್ ನೋಡಿ, ಮೊನೆರನ್ಸ್, ಫಂಗೈ, ಆಲ್ಗೆ ಅಂಡ್ ಬ್ರಯೋಫೈಟ್, they possesses the main plant body is, main body of these organism is haploid.
ಅದೇ ರೀತಿ ಟೆರಡೋಫೈಟ್, ಜಿಮ್ನೋಸ್ಪರ್ಮ್ ಅಂಡ್ ಆಂಜಿಯೋಸ್ಪರ್ಮ್ ವೇರ್ ದ ಮೇನ್ ಪ್ಲಾಂಟ್ ಬಾಡಿ, ಎ ಮೇನ್ ಬಾಡಿ ಆಫ್ ಆರ್ಗ್ಯಾನಿಸಮ್ ಈಸ್ ಡಿಪ್ಲಾಯ್ಡ್ ಇರುತ್ತೆ. ದೆನ್ ಸೆಕ್ಷುವಾಲಿಟಿ ಇನ್ ಆರ್ಗ್ಯಾನಿಸಮ್ ಮೀನ್ಸ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಏನಿರುತ್ತೆ, ಸೆಕ್ಷುವಾಲಿಟಿ ಕಂಡೀಷನ್ ಏನಿರುತ್ತೆ ನೋಡಿ, ವೆದರ್ ದೇ ಆರ್ ಯೂನಿಸೆಕ್ಷುವಲ್ ಇದೆ, ಬೈಸೆಕ್ಷುವಲ್ ಇದೆ, ಅದನ್ನು ನೋಡ್ಬೋದು. ವಿತ್ ರೆಸ್ಪೆಕ್ಟ್ ಟು ಸೆಕ್ಷುವಾಲಿಟಿ ನೋಡ್ತಾ ಹೋದ್ರೆ, if we want to see the sexuality of organism, the plant, especially in case of plants, whether the plants are unisexual or bisexual, ಈ ರೀತಿ ನಾವು ಸೆಗ್ರಿಗೇಟ್ ಮಾಡ್ತಾ ಇರ್ತೀವಿ. ಯುನಿಸೆಕ್ಷುವಲ್ ಅಂದ್ರೆ the plant having only one sex or only one type of reproductive structure, either it may be male reproductive structure or either it may be female reproductive structure ಅಂತ ಹೇಳ್ತೀವಿ. That we can say sexuality ಅಂತ ಹೇಳ್ತೀವಿ. So usually the plants with respect to sexuality we can categorize a plant as a bisexual or unisexual anta categorize martivi. The same case, okay, the same, there one more technical term use martivi in some fungi and even in plants also. That is a homothallic and heterothallic anta word use martivi. Homothallic nothing but there is a monoecious. What is this homothallic? Homothallic or monoecious andre the plants are bisexual, means both male and female reproductive structures are present on the same plant on different branches. ಅಂದ್ರೆ ಒಂದು ಪ್ಲಾಂಟ್ ಇದೆ, ಅದರಲ್ಲಿ ಮೇಲ್ ಫ್ಲವರ್ಸ್ ಇದೆ, ಫಿಮೇಲ್ ಫ್ಲವರ್ಸ್ ಇದೆ, ಎರಡು ಬೇರೆ ಬೇರೆ ಆಗಿದೆ, ಬಟ್ ಬೋತ್ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ದೇ ಆರ್ ಪ್ರೆಸೆಂಟ್ ಆನ್ ದಿ ಸೇಮ್ ಪ್ಲಾಂಟ್. ಸೊ ದಟ್ ಈಸ್ ಎ ಹೋಮೋಥ್ಯಾಲಿಕ್ ಆರ್ ಮೊನೇಸಿಯಸ್ ಅಂತ ಹೇಳ್ತೀವಿ. ಇವನ್ ಇನ್ ಸರ್ಟನ್ ಫಂಗಾಯ್ದಲ್ಲೂ ಕೂಡ ನಾವು ನೋಡ್ಬೋದು. Even in some fungi they also produces the homothallic condition, that is a monoecious condition. And but ಅಲ್ಲಿ ಒಂದೇ ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ಬ್ರಾಂಚಸ್ ಗಳ ಮೇಲೆ ಬೇರೆ ತರದ ಬೇರೆ ಸೆಕ್ಸುವಾಲಿಟಿ ಫ್ಲವರ್ಸ್ ನಮಗೆ ನೋಡ್ತಾ ಇದ್ರೆ, ಬಟ್ ಓವರ್ ಆಲ್ ಪ್ಲಾಂಟ್ ಸೆಕ್ಸುವಾಲಿಟಿ ಏನಾಯ್ತು, ದಟ್ ಇಸ್ ಎ ಬೈಸೆಕ್ಸುವಲ್ ಕಂಡೀಷನ್. ಮೊನೇಶಿಯಸ್ ಇಸ್ ನಥಿಂಗ್ ಬಟ್ ಬೈಸೆಕ್ಸುವಲ್ ಅಂತ ಹೇಳ್ಬೋದು. ಹೆಟ್ರೋಥ್ಯಾಲಿಕ್ ಕಂಡೀಷನ್ ಈಸ್ ನಥಿಂಗ್ ಬಟ್ ದಟ್ ವಿ ಕ್ಯಾನ್ ಸೇ ಡಯೋಸಿಯಸ್ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ಹೆಟ್ರೋಥ್ಯಾಲಿಕ್ ಮೀನ್ಸ್ ಮೇಲ್ ಫ್ಲವರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಈಸ್ ಡಿಫರೆಂಟ್, ಫಿಮೇಲ್ ಫ್ಲವರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಈಸ್ ಡಿಫರೆಂಟ್. ಸೊ ಅದನ್ನು ನಾವು ಡಯೋಸಿಯಸ್ ಆರ್ ಹೆಟ್ರೋಥ್ಯಾಲಿಕ್ ಅಂತ ಹೇಳ್ಬೋದು. ಅಲ್ಲಿ ಮೇಲ್ ಫ್ಲವರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಬೇರೆದೇ ಆಗಿದೆ, ಫಿಮೇಲ್ ಫ್ಲವರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಬೇರೆದೇ ಆಗಿದೆ. ಸೊ ದಟ್ ಕಂಡೀಷನ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಯುನಿಸೆಕ್ಷುವಲ್ ಕಂಡೀಷನ್ ಅಂತ ಹೇಳ್ಬೋದು. ಯೂಶಲಿ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ if the flower having only male reproductive part, that is a unisexual male part idre, such flowers are known as a staminate flower ಅಂತ ಹೇಳ್ತೀವಿ. If the flower with only female reproductive part, that is unisexual female reproductive part ಇದೆ, then ಅದನ್ನ such flowers are pistillate flowers ಅಂತ ಹೇಳ್ಬೋದು. Certain examples for the monoecious plants. Monoecious plants ಗೆ ಕೆಲವೊಂದು ಎಕ್ಸಾಂಪಲ್ಸ್ ಯಾವ್ದು ನೋಡಿ, ಕುಕುರ್ಬಿಟ್, ಓಕೆ, ಕುಕುರ್ಬಿಟ್ ಬರುತ್ತೆ, then coconut. So they are the best example for monoecious plants. ಡಯೇಸಿಯಸ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್ ಯಾವುದಿದೆ, ಪಪಾಯ, ಡೇಟ್ ಪಾಮ್, ಇವನ್ ವ್ಯಾಲಿಸ್ನೇರಿಯಾ. ಸೊ ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡಯೇಸಿಯಸ್ ಪ್ಲಾಂಟ್ಸ್. ಇಲ್ಲಿ ಕೆಲವೊಂದು ಇಮೇಜಸ್ ಕೊಟ್ಟಿದ್ದಾರೆ ನೋಡಿ. ಸೊ ಯೂಶಲಿ ಹಿಯರ್ ಇಟ್ ಇಸ್ ಎ ಬೈಸೆಕ್ಸುವಲ್ ಕಂಡೀಷನ್ ಇದೆ. ದಿಸ್ ಇಸ್ ದಿ ಕ್ಯಾರಾ, ಇದು ಇದೆಯಲ್ಲ, ವಿ ಕ್ಯಾನ್ ಸೇ ಇಟ್ ಇಸ್ ಎ ಕ್ಯಾರಾ ಅಂತ ಹೇಳ್ಬೋದು. ಹಿಯರ್ ಇನ್ ದಿ ಕ್ಯಾರಾ ಇಟ್ ಇಸ್ ಎ ಬೈಸೆಕ್ಸುವಲ್ ಇದೆ, ದಟ್ ಇಸ್ ಎ ಮೊನೇಷಿಯಸ್. ಕ್ಯಾರಾ ಇಸ್ ಮೊನೇಷಿಯಸ್ ಅಂತ ಹೇಳ್ಬೋದು, ವೇರ್ ಬೋತ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂಡ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಸೇಮ್ ಥಾಲಸ್, but in different position. Female sex organs that we can say oogonium ಅಂತ ಹೇಳ್ಬೋದು, and male sex organ that is antheridium ಅಂತ ಹೇಳ್ಬೋದು, or ಇದನ್ನ ಗ್ಲೋಬ್ಯೂಲ್ ಅಂತಾನು ಹೇಳ್ತೀವಿ. We can say it is a globule and female reproductive structure that is a oogonium or nucleus ಅಂತಾನು ಹೇಳ್ತೀವಿ. ಇವನ್ ಇದಾಯ್ತು. The next ಇಲ್ಲಿ ನೋಡಿ, that is a homogamous condition ಬರುತ್ತೆ, ಕ್ಲಾಡೋಫೋರಾ. ಇವನ್ ಇನ್ ಸಮ್ ಕ್ಲಾಮಿಡೋಮೋನಾಸ್ ಅಲ್ಲಿ ನಮಗೆ ಇದು ನೋಡ್ಲಿಕ್ಕೆ ಸಿಗುತ್ತೆ, ಕ್ಲಾಡೋಫೋರಾ. ಬೋತ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಆಫ್ ಸೇಮ್ ಸೈಜ್. ದೆನ್ ಹಿಯರ್ ಇಲ್ಲಿ ನೋಡಿ, ಫಿಮೇಲ್ ಗ್ಯಾಮೆಟ್ ಈಸ್ ವೆರಿ ಲಾರ್ಜ್ ಅಂಡ್ ನಾನ್ ಮೊಟೈಲ್, ಮೇಲ್ ಗ್ಯಾಮೆಟ್ ಈಸ್ ವೆರಿ ಸ್ಮಾಲ್. ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಕೂಡ ಇದೇ ರೀತಿ ಇರುತ್ತೆ. ಓಕೆ, ಸೊ ದಟ್ ಈಸ್ ಎ ಹೆಟರೋಗ್ಯಾಮೆಟಿಕ್. ಇದು ಎಕ್ಸಾಂಪಲ್ ಬರುತ್ತೆ ಹೆಟರೋಗ್ಯಾಮೆಟಿಕ್ಗೆ. ಅಂಡ್ ಇದು ಇದೆ ಐಸೋಗ್ಯಾಮೆಟಿಕ್ ಆರ್ ಹೋಮೋಗ್ಯಾಮೆಟಿಕ್ ಅಂತ ಹೇಳ್ತೀವಿ. ಐಸೋಗ್ಯಾಮಸ್ ಕಂಡೀಷನ್ಗೆ ಇದು ಎಕ್ಸಾಂಪಲ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಗ್ಯಾಮೆಟ್ ಟ್ರಾನ್ಸ್ಫರ್. ಈಗ ಗ್ಯಾಮೆಟ್ ಪ್ರೊಡಕ್ಷನ್ ಏನೋ ಆಯಿತು, ಗ್ಯಾಮೆಟ್ ಟ್ರಾನ್ಸ್ಫರ್ ಹೆಂಗಾಗುತ್ತೆ ಇನ್ ಮೋಸ್ಟ್ ಆಫ್ ದಿ ಪ್ಲಾಂಟ್ಸ್, ಲೈಕ್ ಇನ್ ಆಲ್ಗೆ, ಬ್ರಯೋಫೈಟ್ ಅಂಡ್ ಇವನ್ ಇನ್ ಟೆರಡೋಫೈಟ್ಸ್. ಆಲ್ಗೆ, ಬ್ರಯೋಫೈಟ್ ಮತ್ತು ಟೆರಡೋಫೈಟ್ಸ್ ಅಲ್ಲಿ ವಾಟರ್ ಈಸ್ ದಿ ಮೀಡಿಯಮ್ ಫಾರ್ ದಿ ಗ್ಯಾಮೆಟ್ ಟ್ರಾನ್ಸ್ಫರ್. ಫ್ರಮ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಟು ದಿ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಗೆ ಅಲ್ಲಿ ಮೇಲ್ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗಬೇಕಂದ್ರೆ, ಮೀನ್ಸ್ ಒನ್ ಗ್ಯಾಮೆಟ್ ಟು ದಿ ಅನದರ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗೆ ಅಲ್ಲಿ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗಬೇಕಂದ್ರೆ ವಾಟರ್ ಈಸ್ ದಿ ಮೀಡಿಯಮ್.
ಸೊ ಅಲ್ಲಿ ವಾಟರ್ ಆಗ್ತಾ ಇರುತ್ತೆ. ಅಂಡ್ ಇನ್ ಸಚ್ ಕೇಸಸ್ ಅಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗ್ತಾ ಇದೆ, ವಾಟರ್ ಮೀಡಿಯಂ ಇದೆ. ಸೊ ದೇರ್ ಫೋರ್ ದ ಮೇಲ್ ಗ್ಯಾಮೆಟ್ ದ ಪ್ರೊಡ್ಯೂಸಸ್ ದ ಫಾರ್ಮ್ಡ್ ಮೇಲ್ ಗ್ಯಾಮೆಟ್ಸ್ ಆರ್ ವೆರಿ ಲಾರ್ಜ್ ನಂಬರ್. ಬಹಳ ಹೆಚ್ಚಿಗೆ ನಂಬರ್ ಅಲ್ಲಿ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಪ್ಲಾಂಟ್ಸ್, ಬಿಕಾಸ್ ದೇ ಹ್ಯಾವ್ ಟು ಟ್ರಾವೆಲ್ ದ ಲಾಂಗ್ ಡಿಸ್ಟೆನ್ಸ್. ಅಲ್ಲಿ ಒಂದು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಡ್ಯೂರಿಂಗ್ ದಿ ಮೂವ್ಮೆಂಟ್, ಡ್ಯೂರಿಂಗ್ ದಿ ಟ್ರಾನ್ಸ್ಫರ್, ದೇರ್ ಮೇ ಬಿ ಎ ಚಾನ್ಸಸ್ ಆಫ್ ಲಾಸ್ ಆಫ್ ಮೆನಿ ಮೇಲ್ ಗ್ಯಾಮೆಟ್ಸ್. ಸೊ ಲಾಸ್ ಅನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಲಿಕ್ಕಾಗಿ ಅಟ್ ದಿ ಇನಿಷಿಯಲ್ ಸ್ಟೇಜ್ ಓನ್ಲಿ ದೇ ಪ್ರೊಡ್ಯೂಸ್ ದಿ ಲಾರ್ಜ್ ನಂಬರ್ ಆಫ್ ಮೇಲ್ ಗ್ಯಾಮೆಟ್ಸ್. ಬಹಳಷ್ಟು ಮೇಲ್ ಗ್ಯಾಮೆಟ್ಸ್ ಅನ್ನ ಅಲ್ಲಿ, ಮೇಲ್ ಗ್ಯಾಮೆಟ್ಸ್ ಆಗಲಿ ಫಿಮೇಲ್ ಗ್ಯಾಮೆಟ್ಸ್ ಆಗಲಿ, ಸೆವರಲ್ 1000 ಟೈಮ್ಸ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದೇ ರೀತಿ ಸೀಡ್ ಪ್ಲಾಂಟ್, ಎಸ್ಪೆಷಲಿ ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಅಲ್ಲಿ ನೋಡಿದ್ದೆ ಆದ್ರೆ, ಸೀಡ್ ಪ್ಲಾಂಟ್ಸ್ ಅಂದ್ರೆ ಜಿಮ್ನೋಸ್ಪರ್ಮ್, ಹಿಯರ್ ವಿ ಕ್ಯಾನ್ ಸೇ ಜಿಮ್ನೋಸ್ಪರ್ಮ್ ಅಂಡ್ ಆಂಜಿಯೋಸ್ಪರ್ಮ್. ಇಫ್ ಯು ಸಿ ಜಿಮ್ನೋಸ್ಪರ್ಮ್ ಅಂಡ್ ಆಂಜಿಯೋಸ್ಪರ್ಮ್, where the pollen grains are the carriers of male gametes. Pollen grains ಇದೆಯಲ್ಲ, they are actually carriers of male gametes ಅಂತ ಹೇಳ್ತೀವಿ. Pollen grains are not male gametes. Pollen grains are the carriers of male gametes ಅಂತ ಹೇಳ್ತೀವಿ. ಇದಾಯ್ತು. ದೆನ್ ಅದರ ಜೊತೆಗೆ ಯೂಶುವಲಿ ಈಗ ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ, ಹೌ ದಿಸ್ ಪೋಲನ್ ಗ್ರೇನ್ ವಿಲ್ ಟ್ರಾನ್ಸ್ಫರ್ಸ್? ಯೂಶುವಲಿ ಟ್ರಾನ್ಸ್ಫರ್ ಆಫ್ ಮೇಲ್ ಗ್ಯಾಮೆಟ್ಸ್ ಫ್ರಾಮ್ ಸ್ಟೆಮನ್ ಟು ಆರ್ ಸ್ಟಿಗ್ಮಾ, ವಿ ಕ್ಯಾನ್ ಸೇ ಆಂಥರ್ ಟು ಸ್ಟಿಗ್ಮಾ ಅಂತ ಹೇಳ್ತೀವಿ. ದ ಟ್ರಾನ್ಸ್ಫರ್ ಆಫ್ ಮೇಲ್ ಗ್ಯಾಮೆಟ್ಸ್ ಆರ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ, ದಟ್ ಪ್ರೊಸೆಸ್ ವಿ ಕ್ಯಾನ್ ಸೇ ಇದೆ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಪಾಲಿನೇಷನ್ ಇಟ್ ವಿಲ್ ಫೆಸಿಲಿಟೇಟ್ ದಿ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ಪಾಲಿನೇಷನ್ ಇಂದ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಥವಾ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅಂಡ್ ಸಕ್ಸಸ್ಫುಲ್ ಟ್ರಾನ್ಸ್ಫರ್ ಅಂಡ್ ಕಮಿಂಗ್ ಟುಗೆದರ್ ಗ್ಯಾಮೆಟ್ಸ್ ಈಸ್ ಮೀನ್ಸ್ ಸಕ್ಸಸ್ಫುಲಿ ಗ್ಯಾಮೆಟ್ಸ್ ಟ್ರಾನ್ಸ್ಫರ್ ಆಗಬೇಕು ಮತ್ತೆ ಎರಡು ಒಟ್ಟಿಗೆ ಬರಬೇಕು ಫಾರ್ ದಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆರ್ ಸಿಂಗ್ಯಾಮಿ ಅಥವಾ ಫರ್ಟಿಲೈಸೇಷನ್ಗಾಗಿ. ಇಟ್ ಇಸ್ ಒನ್ ಆಫ್ ದಿ ಕ್ರಿಟಿಕಲ್ ಇವೆಂಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ. ಅಂದ್ರೆ ಎರಡು ಅಲ್ಲಿ ಒಟ್ಟಿಗೆ ಮ್ಯಾಚ್ಯೂರ್ ಆಗಬೇಕು, ಎರಡು ಒಟ್ಟಿಗೆ ಒಂದೇ ಹತ್ರ ಬರಬೇಕು, ಆಮೇಲೆ ಫ್ಯೂಷನ್ ಆಗಬೇಕು. ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕ್ರಿಟಿಕಲ್ ಇವೆಂಟ್ ಆಫ್ ದಿ ಸೆಕ್ಷುವಲ್ ರಿಪ್ರೊಡಕ್ಷನ್. ನೆಕ್ಸ್ಟ್ ನೋಡೋಣ, ಎರಡನೇ ಇವೆಂಟ್ ಬರುತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ, ದಟ್ ಇಸ್ ಎ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ವಿ ಕ್ಯಾನ್ ಸೇ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್, ದಟ್ ವಿ ಕ್ಯಾನ್ ಸೇ ಸಿಂಗ್ಯಾಮಿ ಅಂತ ಹೇಳ್ತೀವಿ ಆರ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಅಲ್ಲಿ ಒಂದು ಝೈಗೋಟ್ ಡೆವಲಪ್ ಆಗುವ ಕಂಪ್ಲೀಟ್ ಇವೆಂಟ್ ಇದೆಯಲ್ಲ, ಅದನ್ನ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಅಥವಾ ಓನ್ಲಿ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್, ದಟ್ ಇಸ್ ಮೇಲ್ ಅಂಡ್ ಫಿಮೇಲ್ ಪ್ರೋನ್ಯೂಕ್ಲಿಯಸ್ ಫ್ಯೂಸ್ ಆಗೋದಿದೆಯಲ್ಲ, ಅದನ್ನ ಸಿಂಗ್ಯಾಮಿ ಅಂತ ಹೇಳ್ತೀವಿ. And once the fertilization will occur, that results in a formation of a diploid zygote. ಅಲ್ಲಿ ಡಿಪ್ಲಾಯ್ಡ್ ಝೈಗೋಟ್ ಡೆವಲಪ್ ಆಗುತ್ತೆ. ಅಂಡ್ ಬಹಳ ಇಂಪಾರ್ಟೆಂಟ್ ಇದೆ ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ವೈಟಲ್ ಇವೆಂಟ್ ಆಫ್ ದಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಫರ್ಟಿಲೈಸೇಷನ್ ಇದೆಯಲ್ಲ, ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವೈಟಲ್ ಇವೆಂಟ್ ಆಫ್ ದಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಈಗ ಸಿಂಗ್ಯಾಮಿ ಆಗ್ತಾ ಇದೆ. ಬಟ್ ಈ ಸಿಂಗ್ಯಾಮಿ ಎಲ್ಲಾಗುತ್ತೆ? ವೇರ್ ದಿ ಸಿಂಗ್ಯಾಮಿ ವಿಲ್ ಅಕರ್ಸ್, ವೆದರ್ ಔಟ್ಸೈಡ್ ದಿ ಬಾಡಿ ಆಫ್ ಆರ್ಗಾನಿಸಮ್ ಆರ್ ವೆದರ್ ಇನ್ಸೈಡ್ ದಿ ಬಾಡಿ ಆಫ್ ಆರ್ಗಾನಿಸಮ್, ವೇರ್ ಆಕ್ಚುಲಿ ದಿಸ್ ಸಿಂಗ್ಯಾಮಿ ವಿಲ್ ಅಕರ್ಸ್. So, on the basis of the where the location where the syngamy will occur, say fertilization will occur, ಅದರ ಆಧಾರದ ಮೇಲೆ ಫರ್ಟಿಲೈಸೇಷನ್ ಅನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಒಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂಡ್ ಇನ್ನೊಂದು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಇಫ್ ದ ಫರ್ಟಿಲೈಸೇಷನ್ ವಿಲ್ ಅಕರ್ಸ್ ಔಟ್ಸೈಡ್ ದಿ ಬಾಡಿ ಆಫ್ ಆರ್ಗಾನಿಸಮ್, ದಟ್ ಇಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಇಫ್ ದ ಫರ್ಟಿಲೈಸೇಷನ್ ವಿಲ್ ಅಕರ್ಸ್ ಇನ್ಸೈಡ್ ದಿ ಬಾಡಿ ಆಫ್ ಅನ್ ಆರ್ಗಾನಿಸಮ್, ದೆನ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಅದನ್ನೇ ನೋಡೋಣ ನೋಡಿ. ಈಗ ಒಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಏನಿದೆ, ಯೂಶುವಲಿ ಇಟ್ ವಿಲ್ ಅಕರ್ಸ್ ಔಟ್ಸೈಡ್ ದಿ ಬಾಡಿ ಆಫ್ ಆರ್ಗಾನಿಸಮ್. ಈಗ ಬಾಡಿಯ ಹೊರಗಡೆ ಫರ್ಟಿಲೈಸೇಷನ್ ಆಗ್ತಾ ಇದೆ ಅಂದರೆ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಅಲ್ಲಿ ಎರಡು ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಲಿ ಬಹಳಷ್ಟು ಸಿಂಕ್ರೋನಿ ಬೇಕು. ಯಾವಾಗ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರಿಂದ ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಆಗುತ್ತಲ್ಲ, ಸೇಮ್ ಟೈಮಲ್ಲಿ ಇವನ್ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಕೂಡ ಮ್ಯಾಚ್ಯೂರ್ ಆಗಬೇಕು. ಇಲ್ಲಿ ಮೇಲ್ ಗ್ಯಾಮೆಟ್ ರಿಲೀಸ್ ಆದಮೇಲೆ ಇವನ್ ಇಲ್ಲಿ ಫಿಮೇಲ್ ಗ್ಯಾಮೆಟ್ ಕೂಡ ರಿಲೀಸ್ ಆಗಬೇಕು. ಇಲ್ಲ ಅಂದ್ರೆ ಏನು, ಅಲ್ಲಿ ಎರಡೂದ್ರ ಮಧ್ಯೆ ಸಿಂಕ್ರೋನಿ ಇಲ್ಲದೆ ಇದ್ರೆ ಏನಾಗುತ್ತೆ ಗೊತ್ತಾ, ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರಿಂದ ಮೇಲ್ ಗ್ಯಾಮೆಟ್ ರಿಲೀಸ್ ಆಗ್ತಾ ಇದೆ, ಇವೆಲ್ಲ ಆ ಕಡೆ ಈ ಕಡೆ ಫ್ಲೋ ಆಗಿ ವೇಸ್ಟ್ ಆಗಿ ಹೋಗುತ್ತೆ, ಇದರ ಲೈಫ್ ಮುಗಿದು ಹೋಗುತ್ತೆ. ಆಮೇಲೆ ಫಿಮೇಲ್ ಗ್ಯಾಮೆಟ್ ರಿಲೀಸ್ ಆದರೆ ಏನು ಪ್ರಾಫಿಟ್ ಅದರಿಂದ, ಏನು ಬಂತು ಅದರಿಂದ? ಓಕೆ, ಸೊ ದೇರ್ ಫೋರ್ ಟು ಅಕರ್ ಎ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, there is a lot of synchrony, there is a great synchrony between the sexes and release of large number of gametes is also required. ಬಹಳಷ್ಟು ಗ್ಯಾಮೆಟ್ಸ್ಗಳು ಇಲ್ಲಿ ರಿಲೀಸ್ ಆಗಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಇಂಟರ್ನಲ್ ಫರ್ಟಿಲೈಸೇಷನ್. ಯೂಶುವಲಿ ನಂಬರ್ ಆಫ್ ಸ್ಪರ್ಮ್, ಇಂಟರ್ನಲ್ ಫರ್ಟಿಲೈಸೇಷನ್ ಅಲ್ಲಿ ಸ್ಪರ್ಮ್ ಏನೋ ಬಹಳಷ್ಟು ನಂಬರ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ದ ನಂಬರ್ ಆಫ್ ಸ್ಪರ್ಮ್ಸ್ ಪ್ರೊಡ್ಯೂಸ್ ಇನ್ ಲಾರ್ಜ್.
even though there is a significant reduction in the number of production of egg cells. ಇಲ್ಲಿ ಹೆಚ್ಚಿಗೆ egg cell ಪ್ರೊಡ್ಯೂಸ್ ಆಗೋದಿಲ್ಲ. ಎಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಲ್ಲಿ. ಯೂಶುವಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದ್ರೆ ಏನಾಗ್ತಾ ಇದೆ, ದರ್ ಇಸ್ ಎ ಸಿಂಗ್ಯಾಮಿ, ದರ್ ಇಸ್ ಎ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ವಿಲ್ ಅಕರ್ಸ್ ವಿದಿನ್ ದಿ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಲ್ಲೇ ಅಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್, ಅಲ್ಲಿ ಗ್ಯಾಮೆಟಿಕ್ ಫ್ಯೂಷನ್ ಆಗ್ತಾ ಇದೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದೀಸ್ ಇಂಟರ್ನಲ್ ಫರ್ಟಿಲೈಸೇಷನ್ಸ್ ಆರ್ the higher animals and higher plants. Most commonly they will show the internal fertilization. ಕೆಲವೊಂದು ಆರ್ಗ್ಯಾನಿಸಮ್ಗಳು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ತೋರಿಸ್ತಾ ಇದೆ. ಫರ್ಟಿಲೈಸೇಷನ್ ಔಟ್ಸೈಡ್ ದಿ ಬಾಡಿ ಆಫ್ ಆರ್ಗ್ಯಾನಿಸಮ್, ದಟ್ ಇಸ್ ಎ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಇದನ್ನು. ವಿ ಕ್ಯಾನ್ ಸೇ ಇಟ್ ಇಸ್ ಎ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಅಂಡ್ ಫಾರ್ ದಟ್ ದ ಬೆಸ್ಟ್ ಎಕ್ಸಾಂಪಲ್ ಆರ್ ಮೆಜಾರಿಟಿ ಆಫ್ ಆಲ್ಗೆ, ಇವನ್ ಫಿಶಸ್ ಅಂಡ್ ಇವನ್ amphibians are also best example for the external fertilization. ಇವನ್ amphibians ಕೂಡ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಮಾಡ್ತಾ ಇರುತ್ತೆ. ದ ನೆಕ್ಸ್ಟ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್, ಅಂದರೆ ಈಗ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಅಂತೂ ಆಯಿತು, ಫ್ಯೂಷನ್ ಆಯಿತು. ಫ್ಯೂಷನ್ ಆದಮೇಲೆ ಅಂದರೆ ಫರ್ಟಿಲೈಸೇಷನ್ ಮೋಸ್ಟ್ ಇಂಪಾರ್ಟೆಂಟ್ ವೈಟಲ್ ಇವೆಂಟ್ ಆಫ್ ದಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತೂ ಮುಗಿದು ಹೋಯ್ತು. ಸೊ ನೆಕ್ಸ್ಟ್ ಏನಾಗಾದ್ರೆ ಮುಂದೇನು? ಸೊ ದಟ್ ವಿ ಕ್ಯಾನ್ ಸೇ ನೆಕ್ಸ್ಟ್ ಇವೆಂಟ್ಸ್ ಆರ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಇವೆಂಟ್ಸ್ ವಿ ಕ್ಯಾನ್ ಸೇ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್. ಸೊ ಯೂಶುವಲಿ this post fertilization events, it includes again the two sub events, that is one is zygote formation and after that there is a embryogenesis ಅಂತ ಹೇಳ್ತೀವಿ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, events in the sexual reproduction after the formation of zygote called as a post fertilization events ಅಂತ ಹೇಳ್ತೀವಿ. ಸೊ ನೋಡೋಣ ಏನೇನಾಗುತ್ತೆ. ಫಸ್ಟ್ ಒನ್ ಇದೆ zygote development. ಫಸ್ಟ್ zygote ಆಗುತ್ತೆ. zygote ಯೂಶುವಲಿ ಇದು ಸಿಂಗಲ್ ಸೆಲ್ಡ್ ಇರುತ್ತೆ. ದ ಫಾರ್ಮ್ಡ್ zygote is developed in all the sexual reproducing organism. ಎಲ್ಲ ಸೆಕ್ಷುವಲ್ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಜನರಲಿ zygote ಡೆವಲಪ್ ಆಗೇ ಆಗುತ್ತೆ. ಎಂಬ್ರಿಯೋ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಝೈಗೋಟ್ ಮಾತ್ರ ಆಗೇ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಎಸ್ಪೆಷಲಿ ಇನ್ ಕೇಸ್ ಆಫ್ ಆಲ್ಗೆ, ಓಕೆ, ಗ್ರೀನ್ ಆಲ್ಗೆ ಇದೆ, ಅಲ್ಲಿ ಝೈಗೋಟ್ ಡೆವಲಪ್ ಆಗುತ್ತೆ ಬಟ್ ಎಂಬ್ರಿಯೋ ಆಗೋದೇ ಇಲ್ಲ. ಸೊ ಝೈಗೋಟ್ ಈಸ್ ದಿ ಕಾಮನ್ ಫ್ಯೂಚರ್ ಆಫ್ ಆಲ್ ದಿ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್. ಮತ್ತೆ ಝೈಗೋಟ್ ಅಲ್ಲಿ ಕೂಡ ಎರಡು ಪ್ರಕಾರದ ಝೈಗೋಟ್ಗಳು ಬರುತ್ತೆ. ಓಕೆ, ಇನ್ ದಿ ಝೈಗೋಟ್ ಅಗೇನ್ ದೇರ್ ಆರ್ ಟೂ ಟೈಪ್ಸ್. ಒಂದು ಥಿಕ್ ವಾಲ್ಡ್ ಅಂಡ್ ಥಿನ್ ವಾಲ್ಡ್ ಝೈಗೋಟ್ ಅಂತ ಹೇಳ್ತೀವಿ. ಇದರಲ್ಲಿ ಝೈಗೋಸ್ಪೋರ್ ಅಂತ ಹೇಳ್ತೀವಿ. ಝೈಗೋಸ್ಪೋರ್ ಇದೆಯಲ್ಲ, ಯೂಶಲಿ ಇಟ್ ಇಸ್ ಎ ಥಿಕ್ ವಾಲ್ ಝೈಗೋಟ್ ಇರುತ್ತೆ. ಥಿಕ್ ವಾಲ್ ಝೈಗೋಟ್ ಇರುತ್ತೆ. ಮೋಸ್ಟ್ ಕಾಮನ್ಲಿ ಇನ್ ದಿ ಅಡ್ವರ್ಸ್ ಕಂಡೀಷನ್ ಅಲ್ಲಿ ಇದು ಡೆವಲಪ್ ಆಗ್ತಾ ಇರುತ್ತೆ. ಸ್ಪೆಷಲಿ ಇಟ್ ಈಸ್ ಸೀನ್ ಇನ್ ಕೇಸ್ ಆಫ್ ಆಲ್ಗೆ. ಅಂಡ್ ಇನ್ನೊಂದು ನಾರ್ಮಲ್ ಆಗಿ ಇದನ್ನ ಝೈಗೋಟ್ ಅಂತ ಹೇಳ್ತೀವಿ, ಆರ್ ಊಸ್ಪೋರ್ ಅಂತ ಹೇಳ್ತೀವಿ. ಊಸ್ಪೋರ್ ಅಂತ ಹೇಳ್ತೀವಿ. ದಟ್ ಇಸ್ ಎ ಥಿನ್ ವಾಲ್ ಝೈಗೋಟ್ ಅಂತ ಹೇಳ್ತೀವಿ ಇದನ್ನ. This one we can say it is a thin walled zygote. It is seen in most of the higher organisms. ಇದಾಯ್ತು. Then next ನೋಡೋಣ, that is a development of zygote depends on type of life cycle of organisms and environment it is exposed. ಅಂದ್ರೆ ಯಾವ ಎನ್ವೈರನ್ಮೆಂಟ್, ಅದು ಎಕ್ಸ್ಟ್ರೀಮ್ಲಿ ಹಾರ್ಶ್ ಕಂಡೀಷನ್ ಅಲ್ಲಿ ಇದ್ರೆ ಅದು ಥಿಕ್ ವಾಲ್ಡ್ ಝೈಗೋಟ್ ಡೆವಲಪ್ ಆಗುತ್ತೆ. ಇದೆಲ್ಲ ಥಿಕ್ ವಾಲ್ಡ್ ಆಯ್ತು. ಅಥವಾ ಫೇವರೇಬಲ್ ಎನ್ವೈರನ್ಮೆಂಟ್ ಕಂಡೀಷನ್ ಇದ್ರೆ ಅಲ್ಲಿ ಥಿನ್ ವಾಲ್ಡ್ ಝೈಗೋಟ್ ಡೆವಲಪ್ ಆಗುತ್ತೆ. ಅಂಡ್ ಇದು ಒಂದು ಪಾಯಿಂಟ್ ನೋಡಿ, ಝೈಗೋಟ್ ಇಸ್ ದಿ ವೈಟಲ್ ಲಿಂಕ್. ಇದು ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಝೈಗೋಟ್ ಇಸ್ ದಿ ವೈಟಲ್ ಲಿಂಕ್ ಬಿಟ್ವೀನ್ ದ ಟೂ ಜನರೇಷನ್. ದಟ್ ಇಸ್ ಪೇರೆಂಟಲ್ ಜನರೇಷನ್ ಮತ್ತೆ ಆಫ್ಸ್ಪ್ರಿಂಗ್ಸ್ ಜನರೇಷನ್ ಅನ್ನ ಎರಡನ್ನ, ಪೇರೆಂಟಲ್ ಜನರೇಷನ್ ಡಿಪ್ಲಾಯ್ಡ್ ಇದೆ, ಆಫ್ಸ್ಪ್ರಿಂಗ್ ಜನರೇಷನ್ ಡಿಪ್ಲಾಯ್ಡ್ ಇದೆ. ಆ ಎರಡು ಜನರೇಷನ್ ಅನ್ನ ಲಿಂಕ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಸಿಂಗಲ್ ಸೆಲ್ಡ್ ಸ್ಟ್ರಕ್ಚರ್, ಡಿಪ್ಲಾಯ್ಡ್ ಸಿಂಗಲ್ ಸೆಲ್ಡ್ ಸ್ಟ್ರಕ್ಚರ್ ಬರುತ್ತೆ, ಅದು ಝೈಗೋಟ್ ಇದೆ. ಬಿಕಾಸ್ ಪೇರೆಂಟಲ್ ಇಂದ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಗ್ಯಾಮೆಟ್ಸ್ ಆರ್ ಹೆಪ್ಲಾಯ್ಡ್. ಓಕೆ, ಹೆಪ್ಲಾಯ್ಡ್, ಎರಡು ಹೆಪ್ಲಾಯ್ಡ್ ಸೆಲ್ಸ್ ಗಳನ್ನ ಫ್ಯೂಸ್ ಮಾಡಿದ ಮೇಲೆ ಅಲ್ಲಿ ಒಂದು ಸಿಂಗಲ್ ಸೆಲ್ಡ್ ಡಿಪ್ಲಾಯ್ಡ್ ಸ್ಟ್ರಕ್ಚರ್, ಇನಿಷಿಯಲ್ ಡಿಪ್ಲಾಯ್ಡ್ ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ, ಅದು ಝೈಗೋಟ್. ಈ ಝೈಗೋಟ್ ಏನ್ ಮಾಡ್ತಾ ಇದೆ, ಪೇರೆಂಟಲ್ ಜನರೇಷನ್ ಮತ್ತೆ ಆಫ್ಸ್ಪ್ರಿಂಗ್ ಜನರೇಷನ್ ಎರಡನ್ನ ಕನೆಕ್ಟ್ ಮಾಡ್ತಾ ಇದೆ. ಸೊ ದೇರ್ ಫೋರ್ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವೈಟಲ್ ಲಿಂಕ್ ಬಿಟ್ವೀನ್ ದ ಟೂ ಜನರೇಷನ್. ಎರಡು ಜನರೇಷನ್ಸ್ಗಳನ್ನ ಕನೆಕ್ಟ್ ಮಾಡಲಿಕ್ಕೆ ಒನ್ ಆಫ್ ದಿ ಇಂಪಾರ್ಟೆಂಟ್ ವೈಟಲ್ ಲಿಂಕ್ ಅಂತ ಹೇಳ್ತಿರ್ತೀವಿ. ನೆಕ್ಸ್ಟ್ ಝೈಗೋಟ್ ಡೆವಲಪ್ಮೆಂಟ್ ಏನೋ ಆಯಿತು. After the zygote development, next ಏನು, this zygote undergo the many mitosis cell division. ಈ zygote ಏನಿದೆಯಲ್ಲ ಅದು ಬಹಳಷ್ಟು ಮೈಟೋಸಿಸ್ ಸೆಲ್ ಡಿವಿಷನ್ ಆಗುತ್ತೆ, ಅಂಡ್ ದಟ್ ರಿಸಲ್ಟ್ಸ್ ಇನ್ ಎ ಫಾರ್ಮೇಷನ್ ಆಫ್ ಎಂಬ್ರಿಯೋ. ಸೊ ಎಂಬ್ರಿಯೋ ಅಂದ್ರೆ ಏನಾಗುತ್ತೆ, ದಟ್ ಈಸ್ ಎ ಎಂಬ್ರಿಯೋಜೆನೆಸಿಸ್ ಅಂತ ಹೇಳ್ತೀವಿ. ದಟ್ ಇಸ್ ಎ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್, ಎ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಫ್ರಾಮ್ ದಿ ಡಿಪ್ಲಾಯ್ಡ್ zygote. ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ from the diploid zygote, so that we can say it is a embryogenesis ಅಂತ ಹೇಳ್ತೀವಿ. after the sexual reproduction, during the embryogenesis ಅಂದ್ರೆ ಎಂಬ್ರಿಯೋ ಡೆವಲಪ್ ಆಗುವಾಗ, ಓಕೆ, ಡ್ಯೂರಿಂಗ್ ದಿ ಎಂಬ್ರಿಯೋ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ಏನಾಗುತ್ತೆ ನೋಡಿ,
ಇಟ್ ಅಂಡರ್ಗೋ ದಿ ಸೆಲ್ ಡಿವಿಷನ್, ಇಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇದೆ, ಅಂಡ್ ಅಲಾಂಗ್ ವಿತ್ ದ್ಯಾಟ್ ಇಟ್ ಆಲ್ಸೋ ಅಂಡರ್ಗೋ ದಿ ಸೆಲ್ ಡಿಫ್ರೆನ್ಸಿಯೇಷನ್, ಅಲ್ಲಿ ಸೆಲ್ ಡಿವಿಷನ್ ಕೂಡ ಆಗ್ತಾ ಇದೆ ಮತ್ತೆ ಸೆಲ್ ಡಿಫ್ರೆನ್ಸಿಯೇಷನ್ ಕೂಡ ಆಗ್ತಾ ಇದೆ. ಇನಿಷಿಯಲಿ ಬಹಳಷ್ಟು ಮೈಟೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ ಇಲ್ಲಿ, ಓಕೆ, ಮೈಟೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ ಮತ್ತೆ ಸೆಲ್ ಡಿಫ್ರೆನ್ಸಿಯೇಷನ್ ಮೀನ್ಸ್ ದೀಸ್ ಸೆಲ್ಸ್ ದೇ ಲೂಸ್ ದಿ ಅಬಿಲಿಟಿ ಆಫ್ ಸೆಲ್ ಡಿವಿಷನ್ ಅಂಡ್ ದೇ ಅಂಡರ್ಗೋ ದಿ ಮ್ಯಾಚುರೇಷನ್ ಅಂಡ್ ಫಾರ್ಮ್ಸ್ ಇಂಟು ಎ ಪರ್ಮನೆಂಟ್ ಟಿಶ್ಯೂಸ್. ಅಲ್ಲಿ ಬೇರೆ ಬೇರೆ ಜರ್ಮ್ ಲೇಯರ್ಸ್ಗಳು ಡೆವಲಪ್ ಆಗುತ್ತೆ. ಎಸ್ಪೆಷಲಿ ಎನಿಮಲ್ಸ್ ಅಲ್ಲಿ ನೋಡೋದಾದ್ರೆ ಎಕ್ಟೋಡರ್ಮ್, ಮಿಸೋಡರ್ಮ್ ಅಂಡ್ ಎಂಡೋಡರ್ಮ್ ತರ ಜರ್ಮ್ ಲೇಯರ್ಸ್ ಆಗುತ್ತೆ. ಪ್ಲಾಂಟ್ಸ್ ಅಲ್ಲಿ ನೋಡೋದಾದ್ರೆ ಅಲ್ಲಿ ಪರ್ಮನೆಂಟ್ ಟಿಶ್ಯೂಸ್ ಡೆವಲಪ್ ಆಗುತ್ತೆ. ಸೊ ಈ ರೀತಿ ದ ಇನಿಷಿಯಲಿ ಝೈಗೋಟ್ ಅಂಡರ್ಗೋ ದಿ ಮೆನಿ ಸೆಲ್ ಡಿವಿಷನ್ಸ್ ಅಂಡ್ ಆಫ್ಟರ್ ದಟ್ ಸೆಲ್ ಡಿಫ್ರೆನ್ಸಿಯೇಷನ್ ಆಗುತ್ತೆ. ಎಸ್ಪೆಷಲಿ ಇನ್ ಕೇಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ಎಂಜಿಯೋಸ್ಪರ್ಮ್ ಅಂತ ಹೇಳ್ತೀವಿ. ಝೈಗೋಟ್ ಡೆವಲಪ್ಸ್ ಇಂಟು ಎಂಬ್ರಿಯೋ. ಇನಿಷಿಯಲಿ ಏನಾಗ್ತಾ ಇದೆ, ಝೈಗೋಟ್ ಎಂಬ್ರಿಯೋ ಡೆವಲಪ್ ಆಗ್ತಾ ಇದೆ. ಒಂದು ಸಲ ಎಂಬ್ರಿಯೋ ಡೆವಲಪ್ ಆದರೆ ಅಲ್ಲಿ ಎಂಬ್ರಿಯೋ ಡಿಫ್ರೆನ್ಸಿಯೇಷನ್ ಇಂದ ಎಂಬ್ರಿಯೋನಿಕ್ ಸೆಲ್ಸ್ಗಳ ಡಿಫ್ರೆನ್ಸಿಯೇಷನ್ ಇಂದ ಓವ್ಯೂಲ್ ಡೆವಲಪ್ ಆಗುತ್ತೆ. ಆಫ್ಟರ್ ದಿ ಫರ್ಟಿಲೈಸೇಷನ್ ಓವ್ಯೂಲ್ ಡೆವಲಪ್ಸ್ ಇಂಟು ಎ ಸೀಡ್. ಆಫ್ಟರ್ ದಿ ಫರ್ಟಿಲೈಸೇಷನ್ ಮುಗಿದ ನಂತರ ಏನಾಗುತ್ತೆ, ಓವ್ಯೂಲ್ ಆಫ್ಟರ್ ಫರ್ಟಿಲೈಸೇಷನ್ ಏನಾಗ್ತಾ ಇದೆ ನೋಡಿ, ಆಫ್ಟರ್ ಫರ್ಟಿಲೈಸೇಷನ್ okay, ovule develops into seed and ovary, all the ovary that develops into a fruit. Ovule develops into a seed and ovary develops into a fruit. And the ovary wall, the fertile ovary wall ideyalla, the ovary wall after fertilization, fertile ovary wall, it develops into a pericarp. We can say it is a pericarp ಅಥವಾ ಇದನ್ನ ಫ್ರೂಟ್ ವಾಲ್ ಅಂತ ಹೇಳ್ತೀವಿ. It will develops into a fruit wall. Pericarp or we can say fruit wall ಆಗಿ ಡೆವಲಪ್ ಆಗ್ತಾ ಇರುತ್ತೆ. This fruit wall, a pericarp, it will protect the inner structures. And after that, the dispersal and seed, means once the seed will develops, they will after the maturation, the dehisces and they will disperses, and once the seed disperse and they will germinate during the favorable condition and produces the again new plants. ಆ ಸೀಡ್ಸ್ ಗಳು ಜರ್ಮಿನೇಟ್ ಆಗುತ್ತೆ ಅಂಡ್ ಮತ್ತೆ ಹೊಸ ಪ್ಲಾಂಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಮತ್ತೆ ಇನ್ ಈಚ್ ಅಂಡ್ ಎವ್ರಿ ಸೀಡ್ ದರ್ ಇಸ್ ಎಂಬ್ರಿಯೋ ಇಸ್ ಪ್ರೆಸೆಂಟ್. ಎಂಬ್ರಿಯೋ ಇಸ್ ದಿ ಪ್ರೋಜೆನೈಟರ್ ಆಫ್ ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತೀವಿ. ಇನ್ ಸೀಡ್ ಒಳಗಡೆ ಏನಿದೆ ನೋಡಿ, ದರ್ ಇಸ್ ಎಂಬ್ರಿಯೋ ಪ್ರೆಸೆಂಟ್ ಇದೆ. ಓಕೆ, ಇನ್ ದಿ ಸೀಡ್ ದರ್ ಇಸ್ ಎಂಬ್ರಿಯೋ ಇಸ್ ಪ್ರೆಸೆಂಟ್ ಅಂಡ್ ಎಂಬ್ರಿಯೋ ಇದೆಯಲ್ಲ ಇದು ಪ್ರೋಜೆನೈಟರ್ ಆಫ್ ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಪ್ರೋಜೆನೈಟರ್ ಆಫ್ ನೆಕ್ಸ್ಟ್ ಜನರೇಷನ್ ನ ರಿಪ್ರೆಸೆಂಟೇಟಿವ್ ಇದೆ. ಅದೇನಾಗುತ್ತೆ ನೋಡಿ ಇಲ್ಲಿ, ದಟ್ ಎಂಬ್ರಿಯೋ ಡ್ಯೂರಿಂಗ್ ದಿ ಸೀಡ್ ಜರ್ಮಿನೇಟ್ ಆಗ್ತಾ ಇದೆ. ಸೀಡ್ ಜರ್ಮಿನೇಟ್ ಆಗ್ತಾ ಇದೆ ಅಂದ್ರೆ ಎಂಬ್ರಿಯೋ ಡೆವಲಪ್ ಆಗ್ತಾ ಇದೆ ಅಲ್ಲಿ. ಸೊ ಅಲ್ಲಿ ಸೀಡ್ ಜರ್ಮಿನೇಟ್ ಆಗ್ತಾ ಇದೆ, ಅದೇ ಒಂದು ಹೊಸ ಪ್ಲಾಂಟ್ ಆಗಿ ಡೆವಲಪ್ ಆಗ್ತಾ ಇದೆ. ಎಂತಕ್ಕೆ? ಬಿಕಾಸ್ ಅದರ ಒಳಗಡೆ ಎಂಬ್ರಿಯೋ ಇದೆ. ನೆಕ್ಸ್ಟ್ ಜನರೇಷನ್ ರಿಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಎಂಬ್ರಿಯೋ ಇದೆ. ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಚಾಪ್ಟರ್ ನ ಎಸ್ಪೆಷಲಿ ಬಾಟ್ನಿ ಪಾರ್ಟ್ ಇದೆಯಲ್ಲ, ಆ ಪಾರ್ಟ್ ಇಲ್ಲಿ ಕವರ್ ಆಗ್ತಾ ಇದೆ. ಸೊ ಇದರ DPP ಕ್ವಶನ್ಸ್ಗಳು TW ಆಪ್ ಅಲ್ಲಿ ಅಪ್ಲೋಡ್ ಆಗಿದೆ. ಆ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಅದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದರ ವಿಡಿಯೋ ಸೊಲ್ಯೂಷನ್ಸ್ಗಳನ್ನ ನೋಡಿಕೊಂಡು ಆ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಸಿಗೋಣ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.